ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಇಂದು ನಡೆದಿರ್ತಕ್ಕಂಥ ಮೀನ್ಸ್ 28 ಏಪ್ರಿಲ್ ಫಸ್ಟ್ ಶಿಫ್ಟಲ್ಲಿ ನಡೆದಿರ್ತಕ್ಕಂಥ SSC GD GK ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ಸೆಷನಲ್ಲಿ ನಾವು ಸಂಪೂರ್ಣವಾಗಿ ಅನಲೈಸಿಸ್ನ ಮಾಡೋಣ. ಸರಿನಾ? ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಎಸ್ಟರ್ಡೇ ಸೆಕೆಂಡ್ ಶಿಫ್ಟಿನ ಅನಲೈಸಿಸ್ ಕ್ಲಾಸನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ನಾವು ಮಾಡಿರ್ತಕ್ಕಂಥ GK ಕ್ಲಾಸ್ಗಳಿಂದ ಹಾಗೆ ಸೈನ್ಸ್ ಕ್ಲಾಸ್ಗಳಿಂದ ಸಹ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ಸೊ ಅದಕ್ಕೆ ನೀವು ಸೈನ್ಸ್ನ ಒಂದ್ಸರಿ ನೀವು ರಿವೈಸ್ನ ಮಾಡ್ಕೊಳ್ತಿದ್ರೆ ಈ ಒಂದು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೀವು ರಿವೈಸ್ನ ಮಾಡ್ಕೊಳ್ಬಹುದು. ಆ್ಯಂಡ್ ದೆನ್ GKನೂ ಸಹ ನೀವು ಆ್ಯಸ್ ಇಟ್ ಈಸ್ ನೀವು ಆ ರೀತಿ ರಿವೈಸ್ನ ಮಾಡ್ಕೊಂಡ್ರೆ ನಿಮಗೆ ಬಹಳ ಒಳ್ಳೆಯದು ಅಂತ ಹೇಳ್ತೇನೆ. ಸರಿನಾ? ಸೊ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ ಅಂತಂದರೆ, ಕೊನೆಯ ಪ್ರಬಲ್ ಮೊಘಲ ಚಕ್ರವರ್ತಿ ಔರಂಗಜೇಬ ಯಾವ ವರ್ಷದಲ್ಲಿ ನಿಧನರಾದರು ಅಂತ ಕೇಳಿದ್ದಾನೆ. ಸರಿನಾ? ಸೊ ಯಾವ ವರ್ಷದಲ್ಲಿ ನಿಧನರಾದರು? 1705ರಲ್ಲಿ, 1707ರಲ್ಲಿ, 1709ರಲ್ಲಿ, ಹಾಗೆ 1712 ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು 1707ರಲ್ಲಿ ಈ ಮೊಘಲ್ ದೊರೆಯಾಗಿರ್ತಕ್ಕಂಥ ಔರಂಗಜೇಬ ಮೃತ್ಯುವನ್ನು ಹೊಂತಾನೆ. ಹಾಗಾದರೆ ಮೊಘಲ್ನ ಎಷ್ಟನೇ ದೊರೆ ಈತ ಈ ಸಿಂಹಾಸನವನ್ನು ಏರಿದ್ದ ಅಂತ? ಸರಿನಾ? ಸೊ ಎಷ್ಟನೇ ದೊರೆ ಆಗಿದ್ದಾನೆ ಈತ? ಸೊ ಈತ 6ನೇ ದೊರೆ ಆಗಿದ್ದಾನೆ. ಮೊದಲನೇ ದೊರೆ ಯಾರು ಸರ್? ಬಾಬರ್ ಅಂತ ಹೇಳ್ತೀವಿ. ಬಾಬರ್ನ ಮಗ ಹುಮಾಯೂನ್, ಹುಮಾಯೂನ್ನ ಮಗ ಈ ಅಕ್ಬರ್, ಅಕ್ಬರ್ನ ಮಗ ಈ ಸಲೀಂ ಅಥವಾ ಜಹಾಂಗೀರ್ ಅಂತ ಹೇಳ್ತೀವಿ. ಈ ಒಂದು ಜಹಾಂಗೀರ್ನ ಮಗ ಈ ಶಹಜಾನ್ ಅಂತ ಹೇಳ್ತೀವಿ. ಶಹಜಾನ್ನ ಮಗನಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಈ ಔರಂಗಜೇಬ ಅಂತ ಹೇಳ್ತೇವೆ. ಸರಿನಾ? ಸೊ ಇನ್ನು ಸಹ ನೀವು ನೆನಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಹಾಗಾದರೆ ಈ ಔರಂಗಜೇಬ ಯಾವ ಸ್ಥಳದಲ್ಲಿ ಡೆತ್ ಆದನು ಅಂತ? ಸರ್ನ ಯಾವ ಸ್ಥಳದಲ್ಲಿ ಈತ ಡೆತ್ ಆಗ್ತಾನೆ, ಎಲ್ಲಿ ಡೆತ್ ಆಗ್ತಾನೆ ಅಂತ? ಖುಲ್ದಾಬಾದ್ ಅಂತ ಹೇಳ್ತೇವೆ. ಸರ್ನ ಇಲ್ಲಿ ಒಂದು ಖುಲ್ದಾಬಾದಲ್ಲಿ ಈತ ಡೆತ್ ಆಗ್ತಾನೆ. ನೆನಪಿಟ್ಕೊಳ್ಳಿ, ಖುಲ್ದಾಬಾದ್. ಹಾಗಾದರೆ ಖುಲ್ದಾಬಾದಲ್ಲಿ ಈತನ ಒಂದು ಟಾಮ್ ಸಹ ಕಂಡುಬರುತ್ತೆ. ಸರಿನಾ? ಸೊ ಈತನ ಒಂದು ಟಾಮ್ ಎಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥ ಆನ್ಸರ್ ಯಾವುದು ಅಂದರೆ ಒಂದು ಖುಲ್ದಾಬಾದ್ ಅಂತ ಹೇಳ್ತೇವೆ. ಸರಿನಾ? ಸೊ ಇದನ್ನು ಸಹ ನೀವು ನೆನಪಿಟ್ಕೊಳ್ಳಿ. ಹಾಗೆ ಇದೇ ವ್ಯಕ್ತಿ ಏನಿದಾನಲ್ವಾ, ಔರಂಗಾಬಾದಲ್ಲಿ ಬೀಬಿಕಾ ಮಕ್ಬರವನ್ನು ಆರಂಭ ಮಾಡ್ತಾನೆ. ಸರಿನಾ? ಯಾವುದು? ಬೀಬಿಕಾ ಮಕ್ಬರವನ್ನು ಕಟ್ಟಿಸಿರ್ತಕ್ಕಂತಹ ದೊರೆ ಯಾರು ಅಂತ ಕೇಳ್ಬೋದು ನಿಮಗೆ. ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥ ಹೆಸರು ಯಾವುದು ಅಂತಂದರೆ ಈ ಒಂದು ಔರಂಗಜೇಬ ಅಂತ ಹೇಳ್ತೀವಿ. ಸರಿನಾ? ಸೊ ಈತ ಡೆತ್ ಆಗಿರ್ತಕ್ಕಂತಹ ಒಂದು ದಿನಾಂಕ ಯಾವುದು? ಮಾರ್ಚ್ 3, 1707 ಅಂತ ಹೇಳ್ತೀವಿ. ಸೊ ಅಹಮದ್ ನಗರದಲ್ಲಿ ಈ ಒಂದು ಮಹಾರಾಷ್ಟ್ರದಲ್ಲಿ ಈತ ನಿಧನರಾಗ್ತಾನೆ. ಸರಿನಾ? ಸೊ ಆ್ಯಂಡ್ ಆತನ ಒಂದು ಟಾಂಬ್ ಎಲ್ಲಿ ಕಂಡುಬರುತ್ತೆ ಅಂದರೆ ಒಂದು ಖುಲ್ದಾಬಾದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ ನಿಮಗೆ ಈ ಪ್ರಸಿದ್ಧ ಸೂಫೀಸ್ ಅಂತ ಆಗಿರ್ತಕ್ಕಂತಹ ಶೇಖ್ ಜೈನುದ್ದೀನ್ ಅವರ ದರ್ಗಾದ ಬಳಿ ಸರಳ ಸಮಾಧಿಯಲ್ಲಿ ಈತನ ಒಂದು ಸಮಾಧಿ ಮಾಡಲಾಗಿದೆ. ಲೈಕ್ ಇವಾಗ ಹುಮಾಯೂನ್ನ ಸಮಾಧಿ ಹೇಗಿದೆ, ಹುಮಾಯೂನ್ ಟಾಂಬ್ ಭವ್ಯವಾಗಿದೆ, ಬಟ್ ಈತನದು ಭವ್ಯವಾಗಿಲ್ಲ. ಈತನದು ಈ ಒಂದು ನಾರ್ಮಲ್ ಆಗಿರ್ತಕ್ಕಂಥ ಒಂದು ಸಮಾಧಿ ಆಗಿದೆ. ಹೆಸರನ್ನ ಯಾರ್ದು ಅಂತ ಹೇಳ್ತೀವಿ? ಈ ಔರಂಗಜೇಬ್ ಅಂತ ಹೇಳ್ತೀವಿ. ಸೊ ಈತ ಸಾಯುವಾಗ ಈತನಿಗಿರ್ತಕ್ಕಂಥ ವಯಸ್ಸು ಎಷ್ಟಾಗಿತ್ತು ಅಂದರೆ 88 ವಯಸ್ಸಾಗಿತ್ತು. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಹಾಗಾದರೆ ಈತ ಟೋಟಲಿ ಎಷ್ಟು ವರ್ಷಗಳ ಕಾಲ ಆಡಳಿತ ಮಾಡಿದನೋ? 49 ವರ್ಷಗಳ ಕಾಲ ಈತ ಆಡಳಿತ ಮಾಡ್ತಾನೆ. ಎಲ್ಲಿಂದ ಎಲ್ಲಿವರೆಗೆ ಅಂದರೆ ಸರ್ 1658ರಿಂದ 1707ರವರೆಗೆ ಈತ ಆಳ್ವಿಕೆ ಮಾಡ್ತಾನೆ. 1658ರಲ್ಲಿ ಏನು ಆಡಳಿತಕ್ಕೆ ಬರ್ತಾನಲ್ವ, ಬಂದಾಗಲೇ ಆತ ಏನು ಮಾಡ್ತಾನೆ, ಫಸ್ಟ್ ಬಂದಿರೋದೇ ದಕ್ಷಿಣ ಭಾರತಕ್ಕೆ. ದಕ್ಷಿಣ ಭಾರತದಲ್ಲಿ ಯುದ್ಧ ಹೂಡ್ತಾನೆ. ಯಾರ ವಿರುದ್ಧ? ಈ ನಮ್ಮ ಬಿಜಾಪುರದ ಆದಿಲ್ ಶಾಹಿಗಳ ವಿರುದ್ಧ. ಸರಿನಾ? ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಈತನ ನಾವು ಯಾವ ಹೆಸರಿಂದ ಕರಿತಿದ್ವಿ ಅಂತ ಕೇಳ್ತಾನೆ. ಸೊ ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥ ಆನ್ಸರ್ ಏನು ಅಂತಂದರೆ ಇವ್ರನ್ನ ನಾವು ಆಲಂಗೀರ್ ಅಂತ ಕರಿತಿದ್ವಿ, ಇಲ್ಲ ಅಂತಂದರೆ ಈ ಒಂದು ಜಿಂದಾಫೀರ್ ಅಂತ ಕರಿತಿದ್ವಿ ಅಂತ ಹೇಳಬೇಕಾಗತ್ತೆ. ಜಿಂದಾಫೀರ್ ಅಂದರೆ ಏನು ಅಂತ ಕೇಳ್ತಾನೆ ನಿಮಗೆ. ಜೀವಂತ ಸಂತ ಅಂತ ಹೇಳ್ಬೋದು. ಸರಿನಾ? ಯಾವುದು? ಈ ಒಂದು ಜೀವಂತ ಸಂತ ಅಂತ ಹೇಳ್ತೀವಿ. ಹಾಗಾದರೆ ಈ ಒಂದು ಔರಂಗಜೇಬ ಏನಿದಾನಲ್ವ, ಈ ಒಬ್ಬ ಸಿಖ್ ಗುರು ಆಗಿರ್ತಕ್ಕಂಥ ಒಬ್ಬ ಅವ್ರನ್ನ ಗಲ್ಲಿಗೇರಿಸ್ತಾನೆ. ಹಾಗಾದರೆ ಅವರು ಎಷ್ಟನೇ ಗುರುಗಳಾಗಿದ್ರು? ಹಾಗಾದರೆ ಅವ್ರ ಹೆಸರು ಏನಾಗಿತ್ತು ಅಂತ? ಸೊ ಅವ್ರು ಎಷ್ಟನೇ ಗುರುಗಳಾಗಿದ್ರು ಸರ್? 9ನೇ ಗುರುಗಳಾಗಿದ್ರು. ಹಾಗಾದರೆ ಅವ್ರ ಹೆಸರು ಏನು ಅಂತ? ತೇಜ್ ಬಹದ್ದೂರ್ ಸಿಂಗ್ ಅಂತ ಹೇಳ್ತೀವಿ. ಸರ್ ಏನಂತ ಹೇಳ್ತೀವಿ? ತೇಜ್ ಬಹದ್ದೂರ್ ಸಿಂಗ್ ಅಂತ ಹೇಳ್ತೀವಿ. ಸೊ ಈ ಒಂದು 9ನೇ ಗುರುಗಳಾಗಿರ್ತಕ್ಕಂತಹ ತೇಜ್ ಬಹದ್ದೂರ್ ಸಿಂಗ್ ಅವರನ್ನು ಈತ ಗಲ್ಲಿಗೇರಿಸ್ತಾನೆ. ಅದನ್ನು ಸಹ ನೀವು ನೆನಪಿಟ್ಕೊಳ್ಳಿ. ಹಾಗೆ 5ನೇ ಗುರುಗಳಾಗಿರ್ತಕ್ಕಂಥ ಅರ್ಜುನ ದೇವನನ್ನು ಈತನ ಮುತ್ತಾತ ಆಗಿರ್ತಕ್ಕಂಥ ಈ ಜಹಾಂಗೀರ್ ಏನು ಮಾಡ್ತಾನೆ, ಆತ ಗಲ್ಲಿಗೇರಿಸ್ತಾನೆ. ಅದು ಸಹ ನಿಮ್ಗೆ ಗೊತ್ತಿರಲಿ. ಓಕೆ, ಯಾರು ಅಂತಂದರೆ ಜಹಾಂಗೀರ್ ಅಂತ ಹೇಳಿದ್ರೆ ಅಲ್ಲಿ ಆತ ಕೊಂದಿರ್ತಕ್ಕಂತಹ ಸಿಖ್ ಗುರುಗಳು ಯಾರು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಅರ್ಜುನ ದೇವ ಅವರು. ಹಾಗೆ ಇಲ್ಲಿ ಯಾರು ಅಂತಂದರೆ ಔರಂಗಜೇಬ ಕೊಂದಿರ್ತಕ್ಕಂಥ ಒಬ್ಬ ಸಿಖ್ ಗುರು ಈ 9ನೇ ಗುರುಗಳಾಗಿರ್ತಕ್ಕಂತಹ ತೇಜ್ ಬಹದ್ದೂರ್ ಸಿಂಗ್ ಅವರು ಅಂತ ಹೇಳ್ತೇವೆ. ಸರ್ ನಾ ಸೊ ಇವ್ರನ್ನ ಹೆಸರು ಸಹ ನೀವು ನೆನ್ಪಿಟ್ಕೊಳ್ಳಿ. ಹಾಗೆ ಈತನ ಆಡಳಿತದಲ್ಲಿ ಎಷ್ಟು ಸುಭಾಗಳಿದ್ವು ಅಥವಾ ಈ ಒಂದು ಎಷ್ಟು ಪ್ರಾಂತ್ಯಗಳಿದ್ವು ಅಂತ ಕೇಳ್ತಾನೆ. ಟೋಟಲಿ ಇಲ್ಲಿ 21 ಪ್ರಾಂತ್ಯಗಳು ಕಂಡು ಬರ್ತಾ ಇತ್ತು. ಓಕೆ, ಇದು ಇಡೀ ಮೊಘಲ್ ಟೈಮಲ್ಲೇ ಅತಿ ಹೆಚ್ಚು ಸುಭಾಗಳು ಹೊಂದಿರತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಈ ಒಂದು ಔರಂಗಜೇಬ ಅಂತ ಹೇಳ್ತೇವೆ. ಸರಿನಾ? ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಎಷ್ಟು? ಈ ಒಂದು 21 ಅಂತ ಹೇಳ್ತೇವೆ. ನೆಕ್ಸ್ಟ್ ಈತ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಒಂದು
ಕಟ್ಟಡ ಯಾವುದು ಸರ್? ಬಿಬಿಕಾ ಮಕ್ಬರ ಅಂತ ಹೇಳ್ತೀವಿ. ಈ ಒಂದು ಬಿಬಿಕಾ ಮಕ್ಬರ ಏನಿದೆಯಲ್ವಾ, ಎಕ್ಸಾಕ್ಟ್ ಕಾಪಿ ಪೇಸ್ಟ್ ಆಫ್ ಈ ತಾಜ್ ಮಹಲ್ ಅಂತ ಹೇಳ್ತೀವಿ. ತಾಜ್ ಮಹಲ್ನ ಪ್ರತಿಕೃತಿ ಯಾವುದು ಅಂತ ಕೇಳ್ತಾನೆ, ಬಿಬಿಕಾ ಮಕ್ಬರ ಅಂತ ಹೇಳ್ಬೇಕಾಗತ್ತೆ. ಅಂದರೆ ನೆಕ್ಸ್ಟ್ ಈ ಒಂದು ಜಿಜಿಯಾ ಟ್ಯಾಕ್ಸ್ ಅನ್ನು ಸಹ ಈತ ಮರು ವಿಧಿಸ್ತಾನೆ. ಯಾಕೆ? ಸೊ ಇದಕ್ಕಿಂತ ಮುಂಚೆ ಇರಲಿಲ್ವಾ ಜಿಜಿಯಾ ಟ್ಯಾಕ್ಸ್? ಇದಕ್ಕಿಂತ ಮುಂಚೆ ಮೊದಲು ಬಾಬರ್ ವಿಧಿಸಿದ್ದ, ಸರಿನಾ? ಬಾಬರ್ ವಿಧಿಸಿದ್ದ, ಅದನ್ನು ಕಂಟಿನ್ಯೂ ಮಾಡ್ತಾ ಈ ಒಂದು ಹುಮಾಯೂನ್ ಬಂದಿದ್ದ, ಮತ್ತೆ ಇಲ್ಲಿ ಮುಂದೆ ಕಂಟಿನ್ಯೂ ಆಗ್ತಾ ಇತ್ತು ಅದು. ಬಟ್ ಇಲ್ಲಿ ಅಕ್ಬರ್ ಏನು ಮಾಡ್ತಾನೆ, ಅದನ್ನು ನಿಲ್ಲಿಸ್ತಾನೆ. ಯಾಕೆ? ಹಿಂದೂ ರಜಪೂತ್ ರಾಣಿಯನ್ನು ಆತ ಮದುವೆ ಆಗಿರ್ತಾನೆ, ಪದ್ಮಾವತಿಯನ್ನು, ಕ್ಷಮಿಸಿ. ಓಕೆ, ಸೊ ಹಿಂದೂ ರಜಪೂತ್ ರಾಣಿಯವರನ್ನು ಮದುವೆ ಆಗಿರ್ತಾನೆ, ಪದ್ಮಾವತಿ ಅಲ್ಲ, ಜೋಧಾಬಾಯಿ. ಓಕೆ, ಸೊ ಯಾರಂತ ಹೇಳ್ತೀವಿ, ಒಂದು ಜೋಧಾಬಾಯಿ ಅಂತ ಹೇಳ್ತೀವಿ. ಆ ಒಂದು ಜೋಧಾಬಾಯಿ ಅವರನ್ನ ಈತ ಮದುವೆ ಆಗ್ತಾನೆ. ಸೊ ಆ ಕಾರಣದಿಂದಾಗಿ ಜಿಜಿಯಾ ಟ್ಯಾಕ್ಸ್ ಅನ್ನು ಈತ ನಿಲ್ಲಿಸ್ತಾನೆ. ಯಾರಂತ ಹೇಳ್ತೀವಿ, ಒಂದು ಅಕ್ಬರ್ ಅಂತ ಹೇಳ್ತೀವಿ. ಆ ಒಂದು ಜಿಜಿಯಾ ಟ್ಯಾಕ್ಸ್ ಮುಂದೆ ಜಹಾಂಗೀರ್ ಟೈಮಲ್ಲಿ ಇರಲ್ಲ. ಓಕೆ, ಜಹಾಂಗೀರ್ ಟೈಮಲ್ಲಿ ಇರಲ್ಲ, ಶಹಜಾನ್ ಟೈಮಲ್ಲಿ ಇರಲ್ಲ. ಅದರ ಬದಲಾಗಿ ನೆಕ್ಸ್ಟ್ ಈ ಬಂದಿರತಕ್ಕಂಥ ಔರಂಗಜೇಬ್ ಏನು ಮಾಡ್ತಾನೆ, ಅದನ್ನು ಮತ್ತೆ ನಾನು ತರ್ತೇನೆ. ಓಕೆ, ಸೊ ಅದನ್ನು ಮತ್ತೆ ಈತ ಇಂಟ್ರೊಡ್ಯೂಸ್ ಮಾಡ್ತಾನೆ. ಯಾರಂತ ಹೇಳ್ತೀವಿ, ಒಂದು ಔರಂಗಜೇಬ್ ಅಂತ ಹೇಳ್ತೀವಿ. ಎಷ್ಟನೇ ದೊರೆ ಈತ? 6ನೇ ದೊರೆ ಅಂತ ಹೇಳ್ತೇವೆ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, 4 ವೇದಗಳಲ್ಲಿ ಯಾವುದು ಪ್ರಾಥಮಿಕವಾಗಿ ಸಂಗೀತ ಮತ್ತು ಪಠಣಕ್ಕೆ ಸಂಬಂಧಿಸಿದೆ ಅಂತ. ಸೊ ಎಸ್ಟರ್ಡೇ ಕ್ಲಾಸಲ್ಲಿ ಇದನ್ನು ಹೇಳಿಲ್ವಾ? ಸೊ ಯಾವುದು ಸಂಗೀತ ಮತ್ತು ಪಠಣಕ್ಕೆ ಸಂಬಂಧಿಸಿದೆ ಅಂತ? ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ. ಟೋಟಲಿ ನಿಮಗೆ ವೇದಗಳು ಎಷ್ಟು ಕಂಡು ಬರ್ತವೆ ಸರ್? 4 ವೇದಗಳು ಕಂಡು ಬರ್ತವೆ. ಹಾಗಾದರೆ ಮೊದಲನೇ ವೇದ ಅಥವಾ ಅತ್ಯಂತ ಹಳೆಯ ವೇದ ಯಾವುದು ಸರ್? ಋಗ್ವೇದ. ಹಾಗಾದರೆ ಎರಡನೇ ವೇದ ಯಾವುದು ಸರ್? ದಟ್ ಈಸ್ ಒಂದು ಯಜುರ್ವೇದ. 3ನೇ ವೇದ ಸಾಮವೇದ. 4ನೇ ವೇದ ಒಂದು ಅಥರ್ವವೇದ ಅಂತ ಹೇಳ್ತೀವಿ. ಹಾಗಾದರೆ ನಿಮಗೆ ಒಂದು ಪ್ರಶ್ನೆ ಏನು ಅಂತಂದರೆ, ಯಾವ ವೇದ ವೇದವೇ ಅಲ್ಲ ಅಂತ ಕೆಲವರು ವಾದವನ್ನು ಮಂಡಿಸ್ತಾರೆ ಅಂತ. ಸರಿನಾ? ನಾನಲ್ಲ, ಕೆಲವರು ಬುದ್ಧಿಜೀವಿಗಳು ವಾದವನ್ನು ಮಂಡಿಸ್ತಾರೆ. ಸೊ ಯಾವ ವೇದವನ್ನು ವೇದವೇ ಅಂತ ಅವರು ಮಾನ್ಯತೆ ನೀಡುವುದಿಲ್ಲ ಅಂತ. ಯಾವ ವೇದವನ್ನು ಅವರು ವೇದ ಅಂತ ಒಪ್ಪಿಕೊಳ್ಳೋದಿಲ್ಲ. ಯಾವ ವೇದ ಸರ್ ಅದು? ಯಾವುದು ಅಂದರೆ ಸರ್ ದಟ್ ಇಸ್ ಒಂದು ಅಥರ್ವ ವೇದ ಅಂತ ಹೇಳ್ತೇವೆ. ಸರಿನಾ? ಇವಾಗ ಮನೇಲಿ ಏನಾದರೂ ನೀವು ಎಕ್ಸಾಮ್ ಪಾಸ್ ಆಗಲಿಲ್ಲ ಅಂದರೆ ಹೇಳ್ತಾರಲ್ಲ, ನೀ ನನ್ನ ಮಗನೇ ಅಲ್ಲ, ನೀ ನನ್ನ ಮಗಳೇ ಅಲ್ಲ ಅಂತ. ಸೊ ಹಾಗೆ ಇಲ್ಲಿ ಸಹ ಏನಾಗ್ತಿದೆ ಅಂದರೆ, ಬುದ್ಧಿಜೀವಿಗಳು ಈ ಒಂದು ಅಥರ್ವ ವೇದವನ್ನು ಇದು ವೇದವೇ ಅಲ್ಲ ಅಂತ ಹೇಳಿದ್ದಾರೆ. ಸರಿನಾ? ಯಾಕೆ ಅಂತಂದರೆ ಇದರಲ್ಲಿ ವೇದಗಳ ರೀತಿ ಯಾವುದೂ ಲಕ್ಷಣ ಬರ್ತಾ ಇಲ್ಲ ಇಲ್ಲಿ. ಯಾಕಂದರೆ ಇದೆಲ್ಲ ಸಹ ಹಾಳು ಮಾಡೋದು ಕಂಡುಬರುತ್ತೆ ಯಾವುದರಲ್ಲಿ? ಒಂದು ಅಥರ್ವ ವೇದದಲ್ಲಿ. ಯಾಕೆಂದರೆ ಬ್ಲ್ಯಾಕ್ ಮ್ಯಾಜಿಕ್ ಕಂಡುಬರುತ್ತೆ. ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಈ ಮಾಟಾಮಂತ್ರದ ಬಗ್ಗೆ ಹೇಳ್ತಕ್ಕಂಥ ಒಂದು ವೇದ ಯಾವುದು ಅಂತ ಕೇಳ್ತಾನೆ, ಅಥರ್ವ ವೇದ. ಹಾಗಾದರೆ ಸಂಗೀತದ ಬಗ್ಗೆ ಹೇಳ್ತಕ್ಕಂಥ ವೇದ ಯಾವುದು ಅಂತ ಕೇಳ್ತಾನೆ, ಯಾವುದು? ಈ ಒಂದು ಸಂಗೀತದ ಬಗ್ಗೆ ಸಾಮವೇದ. ಹಾಗೆ ಒಂದು ಯಜ್ಞ ಯಾಗಾದಿಗಳ ಬಗ್ಗೆ ಹೇಳ್ತಕ್ಕಂತಹ ವೇದ ಯಾವುದು ಸರ್? ಈ ಒಂದು ಯಜುರ್ವೇದ ಅಂತ ಹೇಳ್ತೀವಿ. ಹಾಗೆ ಒಂದು ಯಾವ ವೇದ ಗದ್ಯ ರೂಪದಲ್ಲಿ ಕಂಡುಬರುತ್ತೆ ಅಂತ ಹೇಳ್ತಾನೆ, ಯಾವಾಗಲೂ ಹೇಳಬೇಕಾಗಿರ್ತಕ್ಕಂತಹ ವೇದ ಯಾವುದು ಅಂದರೆ ಋಗ್ವೇದ ಅಂತ ಹೇಳ್ತೀವಿ. ಹಾಗಾದರೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಈ ಒಂದು ವೇದ ಗದ್ಯ ರೂಪದಲ್ಲಿದೆ, ಆ್ಯಂಡ್ ದೆನ್ ಸೇಮ್ ಅದೇ ಗದ್ಯ ರೂಪದಲ್ಲಿರ್ತಕ್ಕಂಥದ್ದು ಮತ್ತೊಂದು ವೇದದಲ್ಲಿ ಅದು ಪದ್ಯ ರೂಪದಲ್ಲಿದೆ. ಹಾಗಾದರೆ ಆ 2 ಟ್ವಿನ್ ವೇದಗಳು ಯಾವುದು ಅಂತ ಕೇಳ್ತಾನೆ, ಅವಳಿ ವೇದಗಳು ಯಾವುದು ಅಂತ ಕೇಳ್ತಾನೆ. ಅವಾಗಲೂ ಹೇಳಬೇಕಾಗಿರ್ತಕ್ಕಂಥ ಆನ್ಸರ್ ಯಾವುದು ಅಂದರೆ ಋಗ್ವೇದ ಮತ್ತು ಸಾಮವೇದ ಅಂತ ಹೇಳ್ತೀವಿ. ಸರ್ ಯಾವುದು? ಒಂದು ಋಗ್ವೇದ ಮತ್ತು ಸಾಮವೇದ. ಋಗ್ವೇದದಲ್ಲಿ ಅದು ಈ ಒಂದು ಪ್ರೋಸ್ ರೂಪದಲ್ಲಿ ಇದ್ದರೆ ಇಲ್ಲಿ ಒಂದು ಪೋಯಟ್ರಿ ರೂಪದಲ್ಲಿದೆ, ಇಲ್ಲಿ ಗದ್ಯ ರೂಪದಲ್ಲಿದ್ದರೆ ಇಲ್ಲಿ ಪದ್ಯ ರೂಪದಲ್ಲಿದೆ. ಇಷ್ಟೇ ಇಲ್ಲಿ ಡಿಫರೆನ್ಸ್. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಇದನ್ನು ಸಹ ನಿಮಗೆ ಕೇಳ್ತಾನೆ. ಹಾಗಾದರೆ ಈ ಒಂದು ಯಜುರ್ವೇದದ ಉಪವೇದಗಳು ಕೇಳ್ತಾನೆ ನಿಮಗೆ ಯಾವ್ದಾಗುತ್ತೆ ಸರ್? ಈ ಒಂದು ಶುಕ್ಲ ಯಜುರ್ವೇದ ಹಾಗೆ ಕೃಷ್ಣ ಯಜುರ್ವೇದ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಯಜುರ್ವೇದದ ಉಪವೇದಗಳು ಯಾವುದು ಸರ್? ಶುಕ್ಲ ಯಜುರ್ವೇದ ಹಾಗೆ ಒಂದು ಕೃಷ್ಣ ಯಜುರ್ವೇದ. ಸರ್ ಹೆಸರಲ್ಲೇ ಇದೆಯಲ್ಲ, ಸೊ ಈಸಿಯಾಗಿ ನಾವು ಹೇಳ್ಬಹುದು. ಹಾಗೆ ಕೊಡಲ್ಲ ಆಪ್ಷನಲ್ಲಿ ನಿಮಗೆ. ಶುಕ್ಲ ವೇದ ಇಲ್ಲ ಅಂತಂದರೆ ಶುಕ್ಲ ಯಜುರ್ವೇದ, ಇಲ್ಲ ಅಂತಂದರೆ ಶುಕ್ಲ ಋಗ್ವೇದ, ಶುಕ್ಲ ಸಾಮವೇದ, ಶುಕ್ಲ ಅಥರ್ವವೇದ ಅಂತ ಕೊಟ್ಟರೆ ಏನು ಮಾಡ್ತೀರಾ ಅವಾಗ? ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ. ಹಾಗೆ ಒಂದು ಸಾಮವೇದದ ಒಂದು ಉಪವೇದ ಯಾವುದು ಅಂತ ಕೇಳ್ತಾನೆ. ಅವಾಗಲೂ ಹೇಳಬೇಕಾಗಿರ್ತಕ್ಕಂಥದ್ದು ದ್ಯಾಟ್ ಈಸ್ ಒಂದು ಗಂಧರ್ವ ವೇದ ಅಂತ ಹೇಳ್ತೀವಿ. ಸರ್ ಏನಂತ ಹೇಳ್ತೀವಿ? ಒಂದು ಗಂಧರ್ವ ವೇದ ಅಂತ ಹೇಳ್ತೀವಿ. ಸರ್ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದಿ ಪ್ಯಾಲೇಸ್ ಆಫ್ ಇಲ್ಯೂಷನ್ಸ್ ಎಂಬ ಪ್ರಸಿದ್ಧ ಕಾದಂಬರಿಯ ಲೇಖಕರು ಯಾರು ಅಂತ ಕೇಳಿದಾನೆ. ಯಾವುದು? ದಿ ಪ್ಯಾಲೇಸ್ ಆಫ್ ಇಲ್ಯೂಷನ್ಸ್ ಎಂಬ ಕಾದಂಬರಿಯ ಲೇಖಕರು ಅರುಂಧತಿ ರಾಯ್, ಚಿತ್ರಾ ಬ್ಯಾನರ್ಜಿ, ದಿವಾಕರುಣೆ, ಕಿರಣ್ ದೇಸಾಯಿ ಮತ್ತು ಜಂಪಾಲ್ ಹರಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ಸರ್ ದ್ಯಾಟ್ ಇಸ್ ಒಂದು ಚಿತ್ರಾ ಬ್ಯಾನರ್ಜಿ, ದಿವಾಕರುಣಿ ಅಂತ ಹೇಳ್ತೀವಿ. ದ ಪ್ಯಾಲೇಸ್ ಆಫ್ ಇಲ್ಯೂಷನ್ಸ್ ಯಾರು ಮಹಾಭಾರತ ನೋಡಿರ್ತೀರಲ್ವಾ, ಸೊ ಅವ್ರು ಇದಕ್ಕೆ ಸ್ವಲ್ಪ ನೆನ್ಪಿಟ್ಕೊಳ್ಬಹುದು ಈಸಿಯಾಗಿ. ಸೊ ಕಾಡಿಗೆ ಹೋಗಿರ್ತಾರಲ್ವಾ ಯಾರು? ಪಾಂಡವರು 14 ವರ್ಷಗಳ ವನವಾಸಕ್ಕಿಂತ ಮುಂಚೆ ಲಾಸ್ಟ್ ಒಂದು ಟೈಮ್ ಹೋಗಿರ್ತಾರಲ್ವಾ, ಆ ಮೇಣದಿಂದ ಮಾಡಿರ್ತಕ್ಕಂತಹ ಒಂದು ಪ್ಯಾಲೇಸ್ ಇರುತ್ತೆ. ಆ ಪ್ಯಾಲೇಸ್ ಒಳಗಡೆ ಇವರನ್ನು ಹಾಕಿ ಅಲ್ಲಿ ಬೆಂಕಿ ಹಚ್ಚಬೇಕು ಅನ್ನೋದೊಂದು ಪ್ಲ್ಯಾನ್ ಇರುತ್ತೆ. ಓಕೆ, ಸೊ ಆ ಒಂದು ಪ್ಯಾಲೇಸ್ ಯಾವುದು ಅಂದರೆ ದ ಪ್ಯಾಲೇಸ್ ಆಫ್ ಇಲ್ಯೂಷನ್ಸ್ ಅಂತ ಹೇಳ್ತೇವೆ. ಸರ್ನಾ? ಸೊ ನೆನಪಂತ ನಿಮಗೆ? ಮಹಾಭಾರತ ಯಾರು ನೋಡ್ತಿದ್ದೀರಾ? ಏನಂದರೆ ಮಹಾಭಾರತ ಸಿರೀಸ್ ಓದೋರಿಗೆ, ಇಲ್ಲ ಅಂತಂದರೆ ಮಹಾಭಾರತ ಬುಕ್ನ ನೀವು ಓದೋರಿಗೆ ಗೊತ್ತಿರುತ್ತೆ ಅನ್ಸುತ್ತೆ. ಓಕೆ, ಸೊ ಅದನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಈ ಒಂದು ಚಿತ್ರಾ ಬ್ಯಾನರ್ಜಿ ಅಂತ ಹೇಳ್ತೀವಿ. ಸರ್ನ ಆ ಒಂದು ವಿಷಯದ ಮೇಲೆ ಈ ಒಂದು ಬುಕ್ಕನ್ನು ಬರೆದಿದ್ದಾರೆ. ಯಾರು? ಒಂದು ಚಿತ್ರಾ ಬ್ಯಾನರ್ಜಿ, ದಿವಾಕರುಣಿ ಅನ್ನೋರು. ಹಾಗಾದರೆ ಇವರು ಮತ್ತೆ ಬೇರೆ ಬೇರೆ ಪುಸ್ತಕಗಳನ್ನು ಸಹ ಬರೆದಿದ್ದಾರೆ. ಯಾವ ಪುಸ್ತಕ ಬರೆದಿರ್ಬೋದು ಇವರು? ಯಾವುದನ್ನು ಬರೆದಿರಬಹುದು? ಯಾವುದು ಅಂದರೆ ದಿ ಫಾರೆಸ್ಟ್ ಆಫ್ ಎನ್ಚಾಂಟ್ಮೆಂಟ್ ಅಂತ ಹೇಳ್ತೀವಿ. ಯಾವುದು? ದಿ ಫಾರೆಸ್ಟ್
ಆಫ್ ಎನ್ಚಾಂಟ್ಮೆಂಟ್ ಅಂತ ಹೇಳ್ತೀವಿ. ಆ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥ ಮಹಿಳೆಯೂ ಸಹ ಯಾರು ಅಂತಂದರೆ ಸರ್ ಇದೇ ಒಂದು ಚಿತ್ರಾ ಬ್ಯಾನರ್ಜಿ ದಿವಾಕರಣಿಯವರು ಅಂತ ಹೇಳ್ತೀವಿ. ಹಾಗಾದರೆ ಒಂದು ಅರುಂಧತಿ ರಾಯ್ ಅವರು ಬರೆದಿರ್ತಕ್ಕಂತಹ ಪುಸ್ತಕ ಯಾವುದು ಸರ್? ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತ ಹೇಳ್ತೀವಿ. ಯಾವುದು? ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತ ಹೇಳ್ತೀವಿ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಹಾಗೆ ಇದೇ ಒಂದು ಕಿರಣ್ ದೇಸಾಯಿ ಅವರು ಬರೆದಿರ್ತಕ್ಕಂತಹ ಪುಸ್ತಕ ಯಾವುದು? ದ ಇನ್ಹೆರಿಟೆನ್ಸ್ ಲಾಸ್ ಅಂತ ಹೇಳ್ತೀವಿ. ಯಾವುದು? ದ ಇನ್ಹೆರಿಟೆನ್ಸ್ ಲಾಸ್ ಅಂತ ಹೇಳ್ತೀವಿ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಇಲ್ಲಿದೆ ನೋಡಿ. ಯಾವುದು? ದಿ ಫಾರೆಸ್ಟ್ ಆಫ್ ಎನ್ಚಾಂಟ್ಮೆಂಟ್ಸ್ ಪುಸ್ತಕವನ್ನು ಬರೆದಿರ್ತಕ್ಕಂಥ ಮಹಿಳೆ ಯಾರು ಅಂದರೆ ಸರ್ ದ್ಯಾಟ್ ಇಸ್ ಒಂದು ಚಿತ್ರಾ ಬ್ಯಾನರ್ಜಿ ಅವರು ಅಂತ ಹೇಳ್ತೀವಿ. ಯಾಕೆಂದ್ರೆ ಆ ಒಂದು ಇಲ್ಯೂಷನ್ ಪ್ಯಾಲೇಸ್ ಅನ್ನ ಸಹ ಇವರೇ ಬರೆದಿದ್ದಾರೆ. ಅಂಡ್ ದೆನ್ ಎರಡೂ ಸಹ ಒಂದು ರಾಮಾಯಣಕ್ಕೆ ಸಂಬಂಧಪಟ್ಟಿದ್ರೆ, ಇನ್ನೊಂದು ಮಹಾಭಾರತಕ್ಕೆ ಸಂಬಂಧಪಟ್ಟಿದೆ. ಅಂಡ್ ದೆನ್ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಯಾರು ಬರೆದಿದ್ದಾರೆ? ಸರಿ, ಒಂದು ಬೂಕರ್ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಅರುಂಧತಿ ರಾಯ್ ಅವರು. ಯಾಕೆ ಅಂತಂದ್ರೆ ಇದೇ ಒಂದು ಬುಕ್ಗೆ ಅವರಿಗೆ ಬೂಕರ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಮಹಾಭಾರತವನ್ನು ಮೂಲ ಯಾವ ಹೆಸರಿಂದ ಕರೆಯಲಾಗ್ತಿತ್ತು ಅಂತ. ಓಕೆ, ನಾವು ಮಹಾಭಾರತ ಅಂತ ಹೇಳ್ತೀವಿ, ಬಟ್ ಮಹಾಭಾರತಕ್ಕೂ ಸಹ ಒಂದು ನಿಕ್ ನೇಮ್ ಇದೆ, ಅದಕ್ಕೂ ಆಗಿರ್ತಕ್ಕಂಥ ಒಂದು ಮೊದಲ ಹೆಸರಿದೆ. ಆ ಹೆಸರೇನು ಅಂತ ಏನಂದರೆ ಸರ್ ದ್ಯಾಟ್ ಇಸ್ ಒಂದು ಜಯ ಸಂಹಿತಾ ಅಂತ ಹೇಳ್ತೀವಿ. ಯಾವುದು? ಒಂದು ಜಯ ಸಂಹಿತಾ ಅಂತ ಹೇಳ್ತೀವಿ. ಹಾಗೆ ಇವಾಗಲೇ ಹೇಳಿರ್ತಕ್ಕಂಥ ಹಾಗೆ ಈ ಕಿರಣ್ ದೇಸಾಯಿ ಅವರ ಬುಕ್ ಯಾವುದು ಅಂದರೆ ಒಂದು ದಿ ಇನ್ಹೆರಿಟೆನ್ಸ್ ಆಫ್ ಲಾಸ್ ಅಂತ ಹೇಳ್ತೇವೆ. ಸೊ ಇದನ್ನು ಸಹ ನೆನಪಿಟ್ಕೊಳ್ಳಿ, ಯಾಕಂದರೆ ಸಾಕಷ್ಟು ಸಾರಿ ಒಂದು ದಿ ಇನ್ಹೆರಿಟೆನ್ಸ್ ಆಫ್ ಲಾಸ್ ಅಂತ ಕೇಳಿದ್ದಾನೆ, ಯಾಕಂದರೆ ಇವರು ಸಹ ಬೂಕರ್ಗೆ ಸಂಬಂಧಪಟ್ಟಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜುಲೈ 2025 ಹೊತ್ತಿಗೆ ಭಾರತದಲ್ಲಿ ಎಷ್ಟು ರಾಜ್ಯಗಳು ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ 50% ಮೀಸಲಾತಿಯನ್ನು ಜಾರಿಗೆ ತಂದಿವೆ ಅಂತ ಕೇಳಿದ್ದಾನೆ. ಓಕೆ ಸರ್, ಮಹಿಳೆಯರಿಗೆ 50% ಮೀಸಲಾತಿ ಎಲ್ಲ ಕಡೆ ಇದೆಯಲ್ಲ? ಇಲ್ಲ. ಯಾಕೆ ಅಂದರೆ ಈ 73ನೇ ತಿದ್ದುಪಡಿ ಆಗುತ್ತೆ. ಯಾವಾಗುತ್ತೆ ಸರ್? 1993 ಎಲ್ಲ ಆಗುತ್ತೆ. ಓಕೆ, ಸೊ ಈ ಒಂದು 73 1992 ಅಲ್ಲಿ ಆಗುತ್ತೆ. ತಿದ್ದುಪಡಿ ಯಾವಾಗ ಆಗಿರೋ? 1992 ಅಲ್ಲಿ, ಬಟ್ ಅದು ಜಾರಿಗೆ ಬಂದಿರೋದು 1993 ಅಲ್ಲಿ. ಓಕೆ, ಈ ಒಂದು 73ನೇ ತಿದ್ದುಪಡಿ ಆಗುತ್ತೆ. ಏನಂತ ಹೇಳ್ತೇವೆ ಒಂದು 73ನೇ ತಿದ್ದುಪಡಿ ಅಂತಂದರೆ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ತಿದ್ದುಪಡಿ ಆಗಿರುತ್ತೆ. ಸೊ ಇದು 11ನೇ ಒಂದು ಅನುಸೂಚಿಯನ್ನು ಸೇರ್ಪಡೆ ಮಾಡುತ್ತೆ. ಆ್ಯಂಡ್ ದೆನ್ 9ನೇ ಭಾಗವನ್ನು ಇದು ನಮ್ಮ ಭಾರತದ ಸಂವಿಧಾನಕ್ಕೆ ಸೇರ್ಪಡೆ ಮಾಡ್ತದೆ. ಈ ಒಂದು 73ನೇ ತಿದ್ದುಪಡಿಯ ಮೂಲಕ, ಯಾವುದರ ಮೂಲಕ? ಈ ಒಂದು 73ನೇ ತಿದ್ದುಪಡಿ ಮೂಲಕ ಏನಂತ ಹೇಳುತ್ತೆ ಅಂದರೆ ಈ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಪಂಚಾಯತಿಗಳಿದಾವಲ್ವ, ಆ ಒಂದು ಪಂಚಾಯತಿಯಲ್ಲಿ 1/3 ಅಥವಾ 33.33% ಮೀಸಲಾತಿಯನ್ನು ಮಹಿಳೆಯರಿಗಿಡಬೇಕು ಅಂತ ಹೇಳುತ್ತೆ. 50% ಆಯಿತಾ? ಇಲ್ಲ. ಓಕೆ, ಸೊ ಅದಾದ ನಂತರವೂ ಸಹ ಕೇಂದ್ರ ಸರ್ಕಾರ ಏನಂತ ಹೇಳ್ತು? 1/3 ನೀವು ಕೊಡಲೇಬೇಕು ಅಂತ ಹೇಳ್ತು. ಬಟ್ ರಾಜ್ಯ ಸರ್ಕಾರಗಳು ಸ್ವಲ್ಪ ಹೆಚ್ಚಿಗೆ ಮುಖವರ್ಜಿ ತೊಗೊಂತು. ಸೊ ಅಲ್ಲಿ ಮುತುವರ್ಜಿ ವಹಿಸ್ಕೊಂಡು ಅವ್ರು ಏನು ಮಾಡಿದ್ರು? ನಾವು 33 ಕೊಡಲ್ಲ, ನಾವು 15 ಕೊಡ್ತೀವಿ, ವಿ ಆರ್ ಈಕ್ವಲ್ ಅಂತ ಹೇಳ್ತು. ಸೊ ಆ ರೀತಿ ಈಕ್ವಲ್ ಮಾಡಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಫಸ್ಟ್ ಯಾವ ರಾಜ್ಯ ಈ ಒಂದು 50% ಮೀಸಲಾತಿ ಕೊಟ್ಟಿತ್ತು? ಸರ್ ಯಾವುದು ಅಂದರೆ ಬಿಹಾರ ಅಂತ ಹೇಳ್ತೀವಿ. ಹಾಗಾದರೆ ಟೋಟಲಿ ಇಲ್ಲಿಯವರೆಗೆ ಬಿಹಾರವನ್ನು ಹಿಡ್ಕೊಂಡು ಎಷ್ಟು ರಾಜ್ಯಗಳು 50% ಮೀಸಲಾತಿಯನ್ನು ನೀಡಿದ್ದಾವೆ? ಸರ್ ಎಷ್ಟು ರಾಜ್ಯಗಳು ಅಂದರೆ 21 ರಾಜ್ಯಗಳು ಅಂತ ಹೇಳ್ತೀವಿ. ಎಷ್ಟು? 21 ರಾಜ್ಯಗಳು. ಓಕೆ, ಅದು ನೆನ್ಪಿಟ್ಕೊಳ್ಬೋದಾ? ನೆನ್ಪಿಟ್ಕೊಳ್ಳಿ ಇದನ್ನು. ಹಾಗಾದರೆ ನಮ್ಮ ಕರ್ನಾಟಕ ಎಷ್ಟು % ಮೀಸಲಾತಿಯನ್ನು ಹೊಂದಿದೆ? ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಎಷ್ಟು ಮೀಸಲಾತಿಯನ್ನು ಹೊಂದಿದೆ? ಸರ್ ಅಗೇನ್ ಮತ್ತೆ 50%. ನಮ್ಮಲ್ಲಿ 50% ಹೊಂದಿದೆ, ಕೇರಳದಲ್ಲಿ 50% ಹೊಂದಿದೆ, ಮಧ್ಯಪ್ರದೇಶದಲ್ಲಿ 50% ಹೊಂದಿದೆ. ಸೊ ಇವೆಲ್ಲವೂ ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಓಕೆ, ಇಲ್ಲಿದೆ ನೋಡಿ, 1/33 ಇತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು 33 ನಿಯಮ ಇದ್ರೂ ಸಹ ಅನೇಕ ರಾಜ್ಯಗಳು ಅದನ್ನು 50% ಹೆಚ್ಚಿಸಿವೆ. ಸೊ ಇದರಲ್ಲಿ ಟೋಟಲ್ ನಿಮಗೆ 21 ರಾಜ್ಯಗಳಾಯಿತು. ಬಟ್ 2 ಕೇಂದ್ರಾಡಳಿತ ಪ್ರದೇಶಗಳು ಸಹ ಇದ್ದಾವೆ. ಯಾವುದಾದ್ರು 2 ಕೇಂದ್ರಾಡಳಿತ ಪ್ರದೇಶಗಳು ಅಂತಂದರೆ ಸರ್ ಅದು ನಮ್ಮ ಸೌತಲ್ಲೇ ಇರಬೇಕು ಸ್ವಲ್ಪ. ಸೊ ಅದಕ್ಕೆ ಸ್ವಲ್ಪ ಬುದ್ಧಿವಂತ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿರ್ತವೆ. ಸೊ ಯಾವುದು? ಸರ್ ಒಂದು ಇಲ್ಲಿ ಕಂಡು ಬರ್ತಕ್ಕಂಥ ಲಕ್ಷದ್ವೀಪ, ಅಂದರೆ ಇನ್ನೊಂದು ಇಲ್ಲಿ ಕಂಡು ಬರ್ತಕ್ಕಂಥ ದಾದ್ರಾ ಮತ್ತು ನಗರ ಹವೇಲಿ ಅಂತ ಹೇಳ್ತೀವಿ. ಹೆಸರನ್ನ ಯಾವುದು? ಒಂದು ದಾದ್ರಾ ಮತ್ತು ನಗರ ಹವೇಲಿ. ಸೊ ಈ ಒಂದು 2 ಕೇಂದ್ರಾಡಳಿತ ಪ್ರದೇಶಗಳು ಸಹ 50% ಮೀಸಲಾತಿಯನ್ನು ಹೊಂದಿವೆ. ಸೊ ಅದರಲ್ಲಿ 21 ಯಾವ್ದು? ಸರ್ ಆಂಧ್ರ ಪ್ರದೇಶ, ಅಸ್ಸಾಂ, ಬಿಹಾರ, ಛತ್ತೀಸ್ಗಢ, ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಕರ್ನಾಟಕ, ಕೇರಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಒಡಿಶಾ, ಪಂಜಾಬ್, ರಾಜಸ್ಥಾನ, ಸಿಕ್ಕಿಂ, ತಮಿಳುನಾಡು, ತೆಲಂಗಾಣ, ತ್ರಿಪುರ, ಉತ್ತರಾಖಂಡ್, ಪಶ್ಚಿಮ ಬಂಗಾಳ ಅಂತ ಕೊಟ್ಟಿದ್ದಾರೆ. ಸರಿನಾ? ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಬಟ್ ನಿಮಗೆ ಇಷ್ಟೆಲ್ಲವೂ ಸಹ ಕೇಳೋ ಚಾನ್ಸಸ್ ಇರಲ್ಲ. ಬಟ್ ನಮ್ಮ ಸುತ್ತಮುತ್ತ ಇರತಕ್ಕಂಥ ರಾಜ್ಯಗಳನ್ನ ನೀವು ನೆನ್ಪಿಟ್ಕೊಳ್ಳಿ ಸಾಕು. ಬಟ್ ಇದು ಕೇಳೋ ಚಾನ್ಸಸ್ ನಿಮಗೆ ಜಾಸ್ತಿ ಇರುತ್ತೆ, ಯಾಕಂದರೆ ಇವು 2 ಇದಾವಲ್ಲ. ಸೊ ದ್ಯಾಟ್ಸ್ ವೈ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಮೊದಲ ರಾಜ್ಯ ಈ ಬಿಹಾರ ಅಂತ ಹೇಳಿದೆಯಲ್ಲೋ, ಯಾವ ಒಂದು ವರ್ಷದಲ್ಲಿ 50% ಮೀಸಲಾತಿಯನ್ನು ನೀಡಿತ್ತು? ಸರಿ, ಒಂದು 2006ರಲ್ಲಿ ಈ ಒಂದು ಮಹಿಳೆಯರಿಗೆ 50% ಮೀಸಲಾತಿ ನೀಡ್ತೀನಿ ನಾನು, ನನ್ನ ಒಂದು ರಾಜ್ಯದಲ್ಲೂ ಸಹ ಮಹಿಳೆಯರು ಬೆಳೆಯಬೇಕು ಅಂತ ಹೇಳ್ತಾರೆ. ಸರಿ, ಯಾವ ರಾಜ್ಯದಲ್ಲಿ? ಸರಿ, ಬಿಹಾರದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಇಲ್ಲಿ ಈ ಒಂದು ಮೀಸಲಾತಿ ಬಗ್ಗೆ ಹೇಳಿದೆ ನಿಮಗೆ. ಸೊ ಹಾಗಾದರೆ ಪಂಚಾಯಿತಿಯಲ್ಲಿ ಮೀಸಲಾತಿ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂತ ಕೇಳ್ತಾನೆ. ಯಾವ್ದು ಸರ್ ಅದು ವಿಧಿ? ಒಂದು 243D ಅಂತ ಹೇಳ್ತೇವೆ ಸರ್ನಾ. ಸೊ ನಿಮಗೆ ಇನ್ನೊಂದು ಇವಾಗಲೇ ಹೇಳ್ತಿದ್ದೀನಿ, 243 ಏನಿದೆ ಆರ್ಟಿಕಲ್ ಇದಾವಲ್ವಾ, ಈ ಒಂದು ಸಿರೀಸ್ ಲೈಕ್ ವೆಬ್ ಸಿರೀಸ್ ಥರ ಇದು ಸಹ ಸಿರೀಸ್ ಇದೆ, ಫುಲ್ ಬಾಲ ಉದ್ದ ಇದೆ ಇದರದು. 243A BCDEFGHIJKLMNOPQRSTUVWXYZ ZA ZB ZC. ಸೊ ಈ ರೀತಿ ಇದಾವೆ ನಿಮಗೆ. ಸೊ ಅಷ್ಟಲ್ಲಿ ನೀವು ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ. ಬಟ್ ZA ವರೆಗೂ ಮಾತ್ರ ನೆನ್ಪಿಟ್ಕೊಳ್ಳಿ ಸಾಕು. ಓಕೆ, ಯಾಕಂದರೆ ನಿಮಗೆ ಕೇಳೋ ಚಾನ್ಸಸ್ ಸಾಕಷ್ಟು ಇರುತ್ತೆ.
ಕೇಳ್ತಾನೆ ನಿಮ್ಮ ಮುಂಬರ್ತಕ್ಕಂಥ ಶಿಫ್ಟ್ಗಳಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 ಜುಲೈಯಲ್ಲಿ ಇತಿಹಾಸ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಯಾರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿದರು ಅಂತ ಕೇಳಿದಾನೆ. ಯಾರನ್ನ? ಸರ್ ಡಾಕ್ಟರ್ ಮೀನಾಕ್ಷಿ ಜೈನ್ ಅವರನ್ನ, ಉಜ್ವಲ್ ನಿಕಮ್ ಅವರನ್ನ, ಹಾಗೆ ಒಂದು ಹರ್ಷವರ್ಧನ್ ಶ್ರಿಂಗ್ಲಾ ಅವರನ್ನ, ಮತ್ತೆ ಸದಾನಂದನ್ ಮಾಸ್ಟರ್ ಅವರನ್ನ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಯಾರಿಗೆ ಇವರು ನಾಮನಿರ್ದೇಶನ ಮಾಡಿದ್ದಾರೆ? ಎಷ್ಟನೇ ವಿಧಿ ಅನ್ವಯ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡ್ತಾರೆ? ಯಾರು? ನಮ್ಮ ಭಾರತ ರಾಷ್ಟ್ರಪತಿ. ಎಷ್ಟನೇ ವಿಧಿ ಅಂದರೆ ಸರ್ ಭಾರತ ಸಂವಿಧಾನದ 80ನೇ ವಿಧಿ ಅನ್ವಯ ನಾಮನಿರ್ದೇಶನ ಮಾಡಲಾಗ್ತದೆ. ಯಾರಿಗಾದರೂ ಫಾಸ್ಟಾಗಿ ಫೀಲ್ ಆಗ್ತಿತ್ತು ಅಂದರೆ ಪ್ಲೀಸ್ ನೀವು 0.9x ಅಲ್ಲಿ ಕ್ಲಾಸ್ ಇಟ್ಕೊಂಡು ಕೇಳಿ. ಓಕೆ, ಸೊ ಇಷ್ಟನ್ನು ಮನವಿ. ಸೊ ಹಾಗಾದರೆ 80ನೇ ವಿಧಿ ಅಂತ ನಾವು ಹೇಳಿದ್ವಿ. ಸೊ ಹಾಗಾದರೆ ಎಷ್ಟು ಜನರಿಗೆ ಇವರು ನಾಮನಿರ್ದೇಶನ ಮಾಡಬಹುದು ಅಂತಂದರೆ ಸರ್ ಟೋಟಲಿ 12 ಜನರಿಗೆ ಇವರು ನಾಮನಿರ್ದೇಶನ ಮಾಡ್ತಾರೆ. ಹೆಸರನ್ನ ಎಷ್ಟು ಜನರಿಗೆ ನಾಮನಿರ್ದೇಶನ ಮಾಡ್ತಾರೆ ಅಂದರೆ ಈ ಒಂದು ರಾಜ್ಯಸಭೆಗೆ 12 ಜನರಿಗೆ ನಾಮನಿರ್ದೇಶನ ಮಾಡ್ತಾರೆ. ಆ್ಯಂಡ್ ದೆನ್ ಕಾಕತಾಳಿ ಏನೋ ನಮ್ಮ ಕರ್ನಾಟಕದ ವಿಧಾನ ಪರಿಷತ್ಗೂ ಸಹ ಈ ಗವರ್ನರ್ ಅವರು 12 ಜನರನ್ನೇ ನಾಮನಿರ್ದೇಶನ ಮಾಡ್ತಾರೆ. ಸೊ ಎರಡು ಸಹ ನೀವು ಲಿಂಕ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಬೋದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಯಾರಿದ್ದಾರೆ? ಯಾರಿಗೆ ಅಂತಂದರೆ ನೋಡುವ, ಯಾರು ಸರ್ ಅವರು? ಯಾರು ಅಂತಂದರೆ ಸರ್ ದ್ಯಾಟ್ಸ್ ಒಂದು ಡಾಕ್ಟರ್ ಮೀನಾಕ್ಷಿ ಜೈನ್ ಅವರು ಅಂತ ಹೇಳ್ತೀವಿ ಸರಿನಾ. ಸೊ ಇವರನ್ನ ಇತಿಹಾಸ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಾಗಿ ಇವರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿದ್ದಾರೆ. ಓಕೆ, ಸೊ ನಾಮನಿರ್ದೇಶನ ಅಂದರೆ ನೀವು ಒಂದು ರಾಜ್ಯಸಭೆ ಅಂದರೆ ಏನು ಬಂತು? ಸೊ ಏನು ರೀಸೆಂಟಾಗಿ ಆಮ್ ಆದ್ಮಿ ಪಾರ್ಟಿಯ ವ್ಯಕ್ತಿಗಳು ವಾಷಿಂಗ್ ಮಿಷನ್ ಪಾರ್ಟಿ ಅದು ದ ರಾಷ್ಟ್ರೀಯ ಪಾರ್ಟಿ ಇದಕ್ಕೆ ಜಂಪ್ ಆಗಿದ್ದಾರೆ. ಓಕೆ, ಸೊ ಜಂಪ್ ಆಗಿದ್ದಾರೆ. ಸೊ ಈ 7 ಜನ ಏನಿದಾರಲ್ವ, ಈ 7 ಜನರ ಮೇಲೆ ಇವರು ಜಂಪ್ ಆಗೋಕ್ಕಿಂತ ಮುಂಚೆ ಇದರಲ್ಲಿ 3 ಜನರ ಮನೆ ಮೇಲೆ ಇಡಿ ರೈಡ್ ಆಗಿದೆ. ಸೊ ಇದೇನು ಬಚಾವ್ ಆಗೋಕ್ಕೆ ಜಂಪ್ ಆಗಿದ್ದಾರಾ ಅಥವಾ ಏನು ಮೂಲತಃ ಜಂಪ್ ಆಗಲೇಬೇಕು ಅಂತ ಜಂಪ್ ಆಗಿದ್ದಾರೆ ಅನ್ನೋದು ಒಂದು ತಿಳಿಯುತ್ತೆ. ಓಕೆ, ಅದೆಲ್ಲ ಇವಾಗ ರಾಜಕೀಯದ ವಿಷಯ ಬೇಡ. ಬಟ್ ಇಲ್ಲಿ ವಿಷಯ ಏನು ಅಂತಂದರೆ ನಿಮಗೆ 2 ತಿಳಿಬೇಕಿಲ್ಲಿ. ಸೊ 7 ಜನ ಹೋಗಿದ್ದಾರೆ ಎಲ್ಲಿಂದ ಇಲ್ಲಿಗೆ? ಸರ್ ಈ ರಾಜ್ಯಸಭೆ ಎಂ ಪಿಗಳಾಗಿದ್ರು ಇವರು, ರಾಜ್ಯಸಭೆಯ ಎಂ ಪಿ ಅಂತ ಹೇಳ್ತೇವೆ ಸರ್. ಯಾರು? ಈ ರಾಘವ್ ಚಡ್ಡಾ ಆಗಿರಲಿ, ಅಮಿತಾವ್ ಆಗಿರಲಿ, ಆ್ಯಂಡ್ ದೆನ್ ನೆಕ್ಸ್ಟ್ ಸ್ವಾತಿ ಆಗಿರಲಿ, ಆ್ಯಂಡ್ ದೆನ್ ಆ ಹರ್ಭಜನ್ ಸಿಂಗ್ ಆಗಿರಲಿ. ಸೊ ಇನ್ನು ಮುಖ್ಯ ಉಳಿದಿರ್ತಕ್ಕಂಥ ಇನ್ನು 3 ಜನ. ಓಕೆ, ಸೊ ಇವರು ಈ ಒಂದು ಪಾರ್ಟಿ ಚೇಂಜ್ ಮಾಡಿಕೊಂಡ್ರು. ಹಾಗಾದರೆ ಇವ್ರ ಮೇಲೆ ಸರ್ 52ನೇ ಒಂದು ತಿದ್ದುಪಡಿ ಮಾಡಿದ್ರಲ್ವಾ? ಇಲ್ಲ ಅಂತ ನೀವು ಒಂದು 10ನೇ ಅನುಸೂಚಿಯಲ್ಲಿ ಕಂಡು ಬರುತ್ತಲ್ವಾ ಪಕ್ಷಾಂತರ ನಿಷೇಧ ಕಾಯ್ದೆ. ಸೊ ಅದು ಇವ್ರ ಮೇಲೆ ಆಗಲಿಲ್ವಾ? ಸೊ ಇವ್ರದ್ದು ಕ್ಯಾಂಡಿಡೇಟ್ ರದ್ದಾಗಲಿಲ್ವಾ? ಯಾಕೆ ಇವ್ರ ಮೆಂಬರ್ಶಿಪ್ ರದ್ದಾಗಲಿಲ್ಲ ಅಂತ? ಸೊ ಯಾಕೆ ಅಂತಂದರೆ ಟೋಟಲ್ ಎಷ್ಟು ಮೆಂಬರ್ಸ್ಗಳಿರ್ತಾರಲ್ವ ಈ ಒಂದು ಹೌಸಲ್ಲಿ, ಆ ಹೌಸಲ್ಲಿ ಅವ್ರದ್ದು ಟೋಟಲ್ ಮೆಂಬರ್ಸ್ 10 ಜನ ಇದ್ದಾರೆ. ಆ 10 ಜನದಲ್ಲಿ 2/3 ಅವರು ತೊಗೊಂಡು ಹೋಗಬೇಕಾಗಿತ್ತು. 2/3. ಸೊ 2/3 × 10 ಅಂದರೆ ಎಷ್ಟಾಗುತ್ತೆ ನಿಮಗೆ? ಅಪ್ರಾಕ್ಸಿಮೇಟ್ಲಿ 7 ಬರುತ್ತೆ ನಿಮಗೆ. ಓಕೆ, ಸೊ 7 ಜನನ ಅವ್ರು ತೊಗೊಂಡು ಹೋಗಬೇಕಾಗಿತ್ತು. ಸೊ ಅದಕ್ಕೆ 7 ಜನನ ಅವ್ರು ತೊಗೊಂಡು ಹೋಗಿದ್ದಾರೆ ಅನ್ನೋ ಕಾರಣದಿಂದಾಗಿ ಅವ್ರ ಮೆಂಬರ್ಶಿಪ್ ರದ್ದಾಗಿಲ್ಲ. ಆ ಮೆಂಬರ್ಶಿಪ್ನ ರದ್ದು ಆಗ್ತಕ್ಕಂಥದ್ದನ್ನು ನೋಡ್ಕೊಳ್ತಕ್ಕಂಥವ್ರು ಯಾರು? ದ ಪ್ರೆಸಿಡೆಂಟ್ ಆಫೀಸರ್ ಅಂತ ಹೇಳ್ತೀವಿ. ಯಾರು? ಆ ಒಂದು ಪರ್ಟಿಕ್ಯುಲರ್ ಹೌಸ್ನ ಚೇರ್ಮನ್ ಅಂತ ಹೇಳ್ತೀವಿ. ಸೊ ಮೀನ್ಸ್ ಇವಾಗ ರಾಜ್ಯಸಭೆಯ ಚೇರ್ಮನ್ ಯಾರಾಗಿದ್ದಾರೆ ಸರ್? ದ್ಯಾಟ್ ಈಸ್ ಈ ಒಂದು ರಾಧಾಕೃಷ್ಣ ಅವರು ಅಂತ ಹೇಳ್ತೀವಿ. ಸೊ ಅವರು ಅದನ್ನು ಒಂದು ಪ್ರೆಸಿಡಿಂಗ್ ಆಫೀಸರ್ ಆಗಿರ್ತಾರೆ. ಸೊ ಇದನ್ನೆಲ್ಲ ಸಹ ನೋಡ್ಕೊಳ್ಳೋರು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ 2/3. ಆ್ಯಂಡ್ ದೆನ್ ಇದೇ ಒಂದು ಕ್ವಶನಲ್ಲಿ ನಿಮಗೆ ಇದೇ ಒಂದು ಕ್ಲಾಸಲ್ಲಿ ನಿಮಗೆ ಎಂಡಲ್ಲಿ ಇನ್ನೊಂದು ಕ್ವಶನ್ ಬರುತ್ತೆ. ಆ ಕ್ವಶನಲ್ಲಿ ನಿಮಗೆ ಅದಕ್ಕೆ ಸಂಪೂರ್ಣವಾಗಿ ವಿವರಣೆ ಹೇಳ್ತೇನೆ. ಯಾಕೆಂದರೆ ಇದು ನಿಮಗೆ ಫಿಕ್ಸ್ ಕೇಳ್ತಾನೆ. ಯಾಕೆಂದರೆ ಇವಾಗ ರಾಜ್ಯಸಭೆ ಮೇಲೆ ಫೋಕಸ್ ಮಾಡ್ತಿದ್ದಾನೆ ಅಂತಂದರೆ ಆ ಒಂದು ಕಾರಣಕ್ಕಾಗಿಯೂ ಸಹ ಫೋಕಸ್ ಮಾಡ್ತಿರ್ತಾನೆ. ಕ್ವಶನ್ ಪೇಪರ್ ನಿಮಗೆ ಯಾವಾಗೋ ತೆಗೆದಿಟ್ಟಿರೋದಾಗಿರಲ್ಲ, ಲೈವ್ ಆಗಿ ಹಾಗೆ ರೆಡಿ ಆಗ್ತಿರ್ತವೆ ಕ್ವಶನ್ ಪೇಪರ್, ಸ್ಪೆಷಲಿ SSC GDಯಲ್ಲಿ. ಯಾಕೆಂದರೆ 1 ಮಂತ್ ಎಕ್ಸಾಮ್ ನಡೀತದೆ. ಸೊ ದ್ಯಾಟ್ಸ್ ವೈ ಸೇಫ್ಟಿ ಪ್ರಿಕಾಷನ್ ಸಲುವಾಗಿ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಹಾಗಾದರೆ ಇಲ್ಲಿ ಮೀನಾಕ್ಷಿ ಜೈನ್ ಅವರನ್ನು ಮಾತ್ರ ಅವರು ನಾಮನಿರ್ದೇಶನ ಮಾಡಿದ್ರ? ಯಾರು? ನಮ್ಮ ರಾಷ್ಟ್ರಪತಿಯಾಗಿರ್ತಕ್ಕಂಥ ದ್ರೌಪದಿ ಮುರ್ಮು ಇಲ್ಲ. ಸೊ ಯಾರ್ಯಾರನ್ನ ನೇಮಕ ಮಾಡಿದ್ರು ಅಂದರೆ ಸರ್ ದ್ಯಾಟ್ ಈಸ್ ಈ ಮೀನಾಕ್ಷಿ ಜೈನ್ ಅವರಾಯಿತು. ಆ್ಯಂಡ್ ನೆಕ್ಸ್ಟ್ ಒಂದು ಉಜ್ವಲ್ ನಿಕಮ್ ಅವರನ್ನು. ಹಾಗಾದರೆ ಉಜ್ವಲ್ ನಿಕಮ್ ಅವರು ಏನಾಗಿದ್ರು ಅಂದರೆ ಇವರು ಹಿರಿಯ ಸರ್ಕಾರಿ ವಕೀಲರಾಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಹರ್ಷವರ್ಧನ್ ಶ್ರಿಂಗ್ಲಾ ಅವರನ್ನು ಸಹ ನೇಮಕ ಮಾಡಿದ್ದಾರೆ. ಸೊ ಇವರು ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಆಗಿದ್ದಾರೆ. ಓಕೆ, ಹಾಗಾದರೆ ಇವಾಗ ಪ್ರಸ್ತುತ ವಿದೇಶಾಂಗ ಕಾರ್ಯದರ್ಶಿ ಯಾರಿದ್ದಾರೆ ಸರ್? ವಿಕ್ರಮ್ ಮಿಶ್ರಿ. ನೆನಪಿದೆಯಾ? ಓಕೆ, ನೆನ್ಪಿಟ್ಕೊಳ್ಳಿ. ನೇಮಕಾತಿಯಲ್ಲಿ ಕೇಳುತ್ತೆ ನಿಮಗೆ, ಯಾಕೆಂದರೆ ಲಾಸ್ಟ್ ಇಯರ್ ಅವರು ನೇಮಕಾತಿಯಾಗಿದೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸದಾನಂದ ಮಾಸ್ಟರ್ ಅವರು. ಸೊ ಇವರನ್ನ ಸಹ ನೇಮಕ ಮಾಡಿದ್ದಾರೆ. ಹೆಸರಿ ಯಾಕಂತಂದರೆ ಇವರು ಕೇರಳದ ಸಮಾಜ ಸೇವಕ ಮತ್ತು ಶಿಕ್ಷಣ ತಜ್ಞ ಆಗಿದ್ದಾರೆ ಅಂತ ಹೇಳ್ತೇವೆ ಸರಿನಾ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಎಷ್ಟು? 80ನೇ ವಿಧಿ. ಆ್ಯಂಡ್ ದೆನ್ 12 ಸದಸ್ಯರನ್ನ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಗುಜರಾತ್ನ ಪ್ರಸಿದ್ಧ ತಿಪ್ಪಾನಿ ಜಾನಪದ ನೃತ್ಯದಲ್ಲಿ ಯಾವ ಸಂಗೀತ ವಾದ್ಯಗಳನ್ನು ಪ್ರಾಥಮಿಕವಾಗಿ ಬಳಸಲಾಗ್ತದೆ ಅಂತ ಕೇಳಿದ್ದಾನೆ. ಸರ್ ಯಾವ ಒಂದು ಸಂಗೀತ ವಾದ್ಯಗಳನ್ನು ಪ್ರಾಥಮಿಕವಾಗಿ ಬಳಸಲಾಗ್ತದೆ? ಜಾಂಜ್ ಮತ್ತು ತಬಲಾ, ಜಿಂಜಿರಾ ಮತ್ತು ಡಾಫ್ಲಿ, ಆ್ಯಂಡ್ ದೆನ್ ತುರಿ ಮತ್ತು ಢೋಲಕ್, ಆ್ಯಂಡ್ ದೆನ್ ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಆಪ್ಷನ್ ಡಿ, ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಸರ್ ಯಾವುದೇ ಒಂದು ತಿಪ್ಪಾಣಿ ಜಾನಪದ ನೃತ್ಯವನ್ನು ಎಲ್ಲಿ
ಆಚರಣೆ ಮಾಡಲಾಗ್ತದೆ ಸರ್. ಈ ಒಂದು ಗುಜರಾತ್ನಲ್ಲಿ ಆಚರಣೆ ಮಾಡಲಾಗ್ತದೆ. ಓಕೆ, ಸೊ ಯಾವುದನ್ನು ಬಳಸ್ತಾರೆ ಸರ್? ಜಾಂಜ್ ಮತ್ತು ತಬಲಾವನ್ನು ಬಳಸ್ತಾರೆ, ಜಿಂಜಿರಾ ಮತ್ತು ಡಾಫ್ಲಿಯನ್ನು ಬಳಸ್ತಾರೆ, ಆ್ಯಂಡ್ ದೆನ್ ತುರಿ ಮತ್ತು ಧೋಲಕ್ ಅವರನ್ನ ಬಳಸ್ತಾರೆ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿ ಮೂಲ ವಿಧಗಳು ಅಂತ ಹೇಳ್ತೀವಿ. ಯಾವುದು? ಗುಜರಾತ್ನ ಮುಖ್ಯವಾಗಿ ಸೌರಾಷ್ಟ್ರ ಮತ್ತು ಈ ಒಂದು ಚೋರ್ವಾಡ ಪ್ರದೇಶದಲ್ಲಿ ಪ್ರಸಿದ್ಧ ಜಾನಪದ ನೃತ್ಯ. ಇದನ್ನು ಕೋಲಿ ಮತ್ತು ಖಾರ್ವಾ ಬುಡಕಟ್ಟು ಜನಾಂಗದ ಮಹಿಳೆಯರು ಇದನ್ನು ಪ್ರದರ್ಶನ ಮಾಡ್ತಾರೆ. ಯಾವುದನ್ನ ಸರ್? ತಿಪ್ಪಾಣಿ ಡ್ಯಾನ್ಸನ್ನು ಸರ್. ಯಾವ ಒಂದು ಬುಡಕಟ್ಟು ಜನಾಂಗ ಅಂತಂದರೆ ಈ ಒಂದು ಕೋಲಿ ಮತ್ತು ಖಾರ್ವಾ ಬುಡಕಟ್ಟು ಅಂತ ಹೇಳ್ತೀವಿ. ಯಾವುದು? ಒಂದು ಕೋಲಿ ಮತ್ತು ಖಾರ್ವಾ ಬುಡಕಟ್ಟು ಜನಾಂಗದವರು. ಆ್ಯಂಡ್ ದೆನ್ ಇದರಲ್ಲಿ ವಾದ್ಯಗಳನ್ನು ಯಾವ್ಯಾವ್ದು ಬಳಸ್ತಾರೆ ಸರ್? ಮಂಜೀರಾ, ಥಾಲಿ, ತುರಿ, ಜಿಂಜಿರಾ, ಡಾಫ್ಲಿ, ಢೋಲ್, ನಗಾಡ ಮತ್ತು ಶಹನಾಯಿಗಳನ್ನು ಬಳಸಲಾಗ್ತದೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ನೃತ್ಯವನ್ನು ಸಾಮಾನ್ಯವಾಗಿ ನಿರ್ಮಾಣ ಕಾರ್ಯದ ಸಮಯದಲ್ಲಿ ಆಯಾಸವನ್ನು ಕಡಿಮೆ ಮಾಡಲು ಮಹಿಳೆಯರು ಪ್ರದರ್ಶಿಸುತ್ತಿದ್ದರು ಅಂತ ಕೇಳಿದ್ದಾನೆ ಸರ್. ಯಾವುದೇ ಒಂದು ನೆಲದ ಟ್ಯಾಪಿಂಗನ್ನು ಇವರು ಬೆಳೆಸ್ತಾ ಇದ್ರು ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಮತ್ತೇನು ಕೇಳಬಹುದು ನಿಮಗೆ? ಓಕೆ, ಇಲ್ಲಿದೆ ನೋಡಿ ಪ್ರಮುಖ ಪ್ರಶ್ನೆಗಳು. ಏನೇನು? ಗಾರ್ಬೋ ಯಾವ ಜಾನಪದ ನೃತ್ಯದೊಂದಿಗೆ ಸಂಬಂಧ ಹೊಂದಿದೆ ಅಂತ. ಗಾರ್ಬೋ ಅನ್ನೋದು ಈ ಒಂದು ತಿಪ್ಪಾಣಿ ನೃತ್ಯ. ತಿಪ್ಪಾಣಿ ಏನಿದೆ ಅಲ್ವಾ, ಆ ಒಂದು ತಿಪ್ಪಾಣಿ ನೃತ್ಯಕ್ಕೆ ಸಂಬಂಧ ಹೊಂದಿದೆ. ಯಾವುದೇ ಒಂದು ಗಾರ್ಬೋ ಅನ್ನುವ ಒಂದು ಜಾನಪದ ನೃತ್ಯ. ಓಕೆ, ಇಲ್ಲಿ ಬಿಟ್ಬಿಡಿ, ನಾನು ಹೇಳೋದು ನೆನ್ಪಿಟ್ಕೊಳ್ಳಿ, ತಿಪ್ಪಾಣಿ ನೃತ್ಯ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ವ್ಯಾಖ್ಯಾನ ನೃತ್ಯವು ಮುಖ್ಯವಾಗಿ ಯಾವ ರಾಜ್ಯದೊಂದಿಗೆ ಸಂಬಂಧ ಹೊಂದಿದೆ ಅಂತ. ಇದೇ ಒಂದು ಗುಜರಾತ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕಾಮೆಂಟ್ ಅಲ್ಲ, ಅದು ತಿಪ್ಪಾಣಿ ಆಗಬೇಕು. ತಿಪ್ಪಾಣಿ ನೃತ್ಯದಲ್ಲಿ ನೆಲವನ್ನು ಬೆಳೆಯಲು ಯಾವ ವಾದ್ಯವನ್ನು ಬಳಸಲಾಗ್ತದೆ ಅಂತ. ಯಾವುದನ್ನು ಬಳಸಲಾಗ್ತದೆ ಅಂದರೆ ಒಂದು ಉದ್ದವಾದ ಮರದ ಕೋಲನ್ನು ಬಳಸಲಾಗ್ತದೆ. ಆ್ಯಂಡ್ ನೆಕ್ಸ್ಟ್ ಒಂದು ತಿಪ್ಪಾಣಿ ನೃತ್ಯವನ್ನು ಯಾವ ಬುಡಕಟ್ಟಿನ ಮಹಿಳೆಯರು ಮಾತ್ರ ಪ್ರದರ್ಶಿಸುತ್ತಾರೆ. ಯಾವುದು ಅಂದರೆ ಸರಿ ಒಂದು ಕೋಲಿ ಮತ್ತು ಖಾರ್ವಾ ಅಂತ ಹೇಳ್ತೀವಿ. ಎಲ್ಲಿ ಕಂಡುಬರ್ತವೆ? ಎರಡೂ ಸಹ ಬುಡಕಟ್ಟು ಜನಾಂಗಗಳು ಈ ಒಂದು ಗುಜರಾತಲ್ಲಿ ಕಂಡುಬರ್ತವೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಗಧದ ರಾಜ ಮತ್ತು ಹರ್ಯಂಕ ರಾಜವಂಶದ ಸ್ಥಾಪಕ ಬಿಂಬಿಸಾರನನ್ನು ಕೊಂದವರು ಯಾರು ಅಂತ. ಓಕೆ, ಸೊ ಇದನ್ನು ನಾವು ಪಿತೃಘಾತಕ ವಂಶ ಅಂತ ಹೇಳ್ತೀವಿ. ಯಾರನ್ನ? ಈ ಒಂದು ಮಗಧದ ರಾಜ ಆಗಿರ್ತಕ್ಕಂತಹ ಒಂದು ರಾಜಮನೆತನ ಆಗಿರ್ತಕ್ಕಂಥ ಹರ್ಯಂಕ ರಾಜಮನೆತನವನ್ನ. ಯಾಕೆ ಸರ್? ಇಲ್ಲಿ ತಂದೆಯನ್ನು ಕೊಂದು ಮಗ ಬರ್ತಾನೆ, ತಂದೆಯನ್ನು ಜೈಲಿಗೆ ಹಾಕಿ ಬರಲ್ಲ. ಇಲ್ಲಿ ಜಸ್ಟ್ ತಂದೆಯನ್ನು ಕೊಂದು ಮಗ ಆಡಳಿತಕ್ಕೆ ಬರ್ತಾನೆ, ಮತ್ತು ಈತನನ್ನು ಕೊಂದು ಈತನ ಮಗ ಆಡಳಿತಕ್ಕೆ ಬರ್ತಾನೆ. ಸೊ ಈ ರೀತಿ ಆಗುತ್ತೆ ಇಲ್ಲಿ. ಸೊ ಆ ಕಾರಣಕ್ಕಾಗಿ ಇವರನ್ನು ನಾವು ಪಿತೃಘಾತಕ ಒಂದು ವಂಶ ಅಂತ ಹೇಳ್ತೀವಿ. ಸೊ ಹಾಗಾದರೆ ಯಾರು ಈ ಒಂದು ಬಿಂಬಿಸಾರನನ್ನು ಕೊಂದವರು ಅಂತ? ಉದಯನ್, ಅಜಾತಶತ್ರು, ಪ್ರಸೇನ್ಜೀತ್ ಮತ್ತು ಶಿಶುನಾಗ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಯಾರು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಅಜಾತಶತ್ರು ಅಂತ ಹೇಳ್ತೀವಿ. ಈ ಸರ ಯಾರು? ಈ ಒಂದು ಅಜಾತಶತ್ರು. ಹಾಗೆ ಅಜಾತಶತ್ರುವಿನ ಮಗ ಯಾರು ಸರ್? ಉದಯನ್ ಅಂತ ಹೇಳ್ತೀವಿ. ಹಾಗೆ ಈ ಉದಯನ್ ಏನು ನಿರ್ಮಾಣ ಮಾಡಿದ್ದ? ಈ ಒಂದು ಪಾಟಲಿಪುತ್ರವನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ದೊರೆ ಒಂದು ಉದಯನ್ ಅಂತ ಹೇಳ್ತೇವೆ. ಯಾವುದು? ಪಾಟಲಿಪುತ್ರ ಅಂತಂದರೆ ನೀವು ಚಂದ್ರಗುಪ್ತ ಮೌರ್ಯ ಇಲ್ಲಾಂದರೆ ಅಶೋಕ ಅಲ್ಲಿ ಹೋಗಬೇಡಿ. ಓಕೆ, ಅದನ್ನು ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿ ಇದೇ ಒಬ್ಬ ಉದಯನ್ ಅಂತ ಹೇಳ್ತೇವೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇಲ್ಲಿದೆ ನೋಡಿ, ಪ್ರತಿಹತ್ಯ ರಾಜವಂಶ. ಓಕೆ, ಇಲ್ಲಾಂದರೆ ಈ ಒಂದು ಪಿತೃಹತ್ತ ರಾಜವಂಶ ಅಂತ ಹೇಳ್ತೀವಿ. ಬಿಂಬಿಸಾರನನ್ನು ಅವನ ಸ್ವಂತ ಮಗ ಅಜಾತಶತ್ರು ಕೊಂದನು. ಹರ್ಯಂಕ ರಾಜವಂಶವನ್ನು ಇತಿಹಾಸದಲ್ಲೇ ಈ ಒಂದು ಪಿತೃಹತ್ಯ ರಾಜವಂಶ ಎಂದು ಕರೆಯಲಾಗ್ತದೆ. ಏಕೆಂದರೆ ಉತ್ತರಾಧಿಕಾರಿಗಳು ಅಧಿಕಾರಕ್ಕಾಗಿ ತಮ್ಮ ತಂದೆಯನ್ನು ಕೊಲೆ ಮಾಡಿದರು ಅಂತ ಹೇಳ್ತೇವೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಬಿಂಬಿಸಾರನ ಕೊಡುಗೆಗಳೇನಿದ್ದಾವೆ ಏನು ಅಂತಂದರೆ, ಈತ ಒಂದು ಮಗಧದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಮತ್ತು ರಾಜಗೃಹ ಅಥವಾ ಒಂದು ರಾಜಗೃಹದ ಇನ್ನೊಂದು ಹೆಸರೇನು ಅಂತಂದರೆ ಒಂದು ಗಿರಿವ್ರಜ ಅಂತ ಹೇಳ್ತೀವಿ. ಅದರ ರಾಜಧಾನಿಯಾಗಿ ಆತನ ಸ್ಥಾಪನೆ ಮಾಡ್ಕೊಳ್ತಾನೆ. ಆ್ಯಂಡ್ ದೆನ್ ಬುದ್ಧನ ಸಮಕಾಲೀನ ಮತ್ತು ಸ್ನೇಹಿತನಾಗಿದ್ದನು ಅಂತ ಹೇಳ್ತೀವಿ. ಸರಿನಾ? ಬುದ್ಧನ ಸ್ನೇಹಿತ ಯಾವುದೊರೆ ಅಂತ ಕೇಳ್ಬೋದು ನಿಮಗೆ. ಯಾರು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಬಿಂಬಿಸಾರ ಅಂತ ಹೇಳ್ತೀವಿ. ಬಿಂಬಿಸಾರ. ಓಕೆ, ಏನು ಬಿಂಬಿಸಾರ? ಬಿಂದುಸಾರ ಅಲ್ಲ, ಕನ್ಫ್ಯೂಷನ್ ಆಗ್ತೀರಾ, ಸಾಕಷ್ಟು ಜನ ಕನ್ಫ್ಯೂಷನ್ ಆಗ್ತೀರಾ ಬಿಂದುಸಾರಗೆ ಮತ್ತು ಈ ಒಂದು ಬಿಂಬಿಸಾರಗೆ. ಸೊ ಪ್ರಶ್ನೆ ಏನಾದರೂ ಹೀಗಿರೋ ಬದಲು ಒಂದು ಕನ್ಫ್ಯೂಷನ್ ಕೊಟ್ಟಿದ್ದ ಅಂದರೆ ನಿಮಗೆ ಬಿಂಬಿಸಾರನ ನಂತರ ಬಂದಿರತಕ್ಕಂತಹ ದೊರೆ ಯಾರು, ಓಕೆ, ಆತನ ಒಬ್ಬ ಉತ್ತರಾಧಿಕಾರಿ ಯಾರು ಅಂತ ಕ್ವಶನ್ ಕೇಳಿ ಫಸ್ಟ್ ಆಪ್ಷನ್ ಏನಾದರೂ ಅಶೋಕ ಅಂತ ಇಟ್ಟರೆ ಸಾಕಷ್ಟು ಜನ ಅಶೋಕ ಅಂತ ಟಿಕ್ ಮಾಡ್ತೀರಾ. ಓಕೆ, ಸೊ ಬಿಂದುಸಾರನೇ ಬೇರೆ, ಬಿಂಬಿಸಾರನೇ ಬೇರೆ. ಬಿಂದುಸಾರ ನಿಮಗೆ ಈ ಒಂದು ಮೌರ್ಯ ಸಾಮ್ರಾಜ್ಯದಲ್ಲಿ ಬರ್ತಾನೆ. ಹಾಗೆ ಬಿಂಬಿಸಾರ ನಿಮಗೆ ಎಲ್ಲಿ ಬರ್ತಾನೆ ಅಂತಂದರೆ ಈ ಒಂದು ಹರ್ಯಂಕ ರಾಜವಂಶದಲ್ಲಿ ಬರ್ತಾನೆ. ಓಕೆ, ಇದನ್ನ ಕನ್ಫ್ಯೂಷನ್ ಆಗಬೇಡಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಸಮ್ ಕ್ವಶನ್ಗಳಿದ್ದಾವೆ. ಏನು? ಬಿಂಬಿಸಾರನ್ನು ಬೇರೆ ಯಾವ ಹೆಸರಿನಿಂದ ಕರೆಯಲ್ಪಡ್ತಿದ್ದನು ಅಂತ. ಸರ್ ಯಾವ ಹೆಸರಿನಿಂದ ಕರೆಯಲ್ಪಡ್ತಿದ್ದನು? ಸರ್ ಶ್ರೇಣಿಕಾ ಅಂತ ಹೇಳ್ತಿದ್ವಿ ಯಾರನ್ನ? ಬಿಂಬಿಸಾರನನ್ನ. ಹಾಗೆ ಒಂದು ಅಜಾತ ಶತ್ರುವಿನ ಇನ್ನೊಂದು ಹೆಸರು ಏನಾಗಿತ್ತು? ಕುನಿಕಾ ಅನ್ನೋದಾಗಿತ್ತು. ಸರ್ ಏನಂತ ಹೇಳ್ತೀವಿ? ಒಂದು ಕುನಿಕಾ ಅಂತ ಹೇಳ್ತೀವಿ. ಹಾಗೆ ಈತ 483ರಲ್ಲಿ ಈ ಒಂದು ಅಜಾತ ಶತ್ರು ಏನಿದಾನಲ್ವಾ ಮೊದಲ ಬೌದ್ಧ ಪರಿಷತ್ತನ್ನು ಆಯೋಜನೆ ಮಾಡ್ತಾನೆ. ಆ್ಯಂಡ್ ನೆಕ್ಸ್ಟ್ ಒಂದು ಪಾಟಲಿಪುತ್ರವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ದೊರೆ ಯಾರು ಅಂದರೆ ಸರ್ ಉದಯನ್ ಅಂತ ಹೇಳ್ತೀವಿ. ಅಜಾತ ಶತ್ರುವನ್ನು ಕೊಂದು ಈತ ಆಡಳಿತಕ್ಕೆ ಬರ್ತಾನೆ. ಆ್ಯಂಡ್ ನೆಕ್ಸ್ಟ್ ಒಂದು ಅವಂತಿಯ ರಾಜ ಪ್ರದ್ಯೋತ ಮತ್ತು ಮಹಾತ್ಮ ಬುದ್ಧರ ಸೇವೆಗೆ ಈತ ಏನು ಮಾಡ್ತಾನೆ? ಜೀವಕನನ್ನು ಕಳಿಸ್ತಾನೆ. ಓಕೆ, ಯಾರು? ಈ ಒಂದು ಜೀವಕ ಅನ್ನೋರು ವೈದ್ಯರಾಗಿರ್ತಾರೆ. ಯಾರ ಆಸ್ಥಾನದಲ್ಲಿರ್ತಾರೆ? ಇದೇ
ಬಿಂಬಿಸಾರ್ನ ಆಸ್ಥಾನದಲ್ಲಿ ಇರ್ತಾರೆ. ಸೊ ಅವರನ್ನು ಕಳಿಸ್ತಾನೆ. ಓಕೆ, ಅವರಿಬ್ಬರಿಗೆ ನೀನು ಟ್ರೀಟ್ಮೆಂಟ್ ಕೊಟ್ಬಾ ಅಂತ. ಯಾರ್ಯಾರಿಗೆ? ಈ ಒಂದು ಅವಂತಿಯ ರಾಜನಾಗಿರ್ತಕ್ಕಂಥ ಪ್ರದ್ಯೋತ್ತನಿಗೆ, ಹಾಗೆ ಒಂದು ಮಹಾತ್ಮ ಬುದ್ಧರಿಗೆ ಅಂತ ಹೇಳ್ತೀವಿ ಸರ್. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಭಾರತೀಯ ರಾಜ್ಯವು ಬಾಂಗ್ಲಾದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಅಂತ. ಸೊ 5 ರಾಜ್ಯಗಳು ಹಂಚಿಕೊಳ್ತವೆ ಸರ್. ಇಲ್ಲಿ ಯಾವ್ದು? ಇಲ್ಲಿ ಬಾಂಗ್ಲಾದೇಶ ಇದೆ ಅಂತಂದರೆ ಇಲ್ಲಿ ವೆಸ್ಟ್ ಬೆಂಗಾಲ್ ಇದೆ. ಆ್ಯಂಡ್ ದೆನ್ ಇಲ್ಲಿ ಅಸ್ಸಾಂ ಇದೆ. ಅಸ್ಸಾಂ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದರೆ ನಿಮಗೆ ಮೇಘಾಲಯ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಯಾವುದು ಅಂತ ಹೇಳ್ತೀವಿ ನಾವು? ತ್ರಿಪುರಾ, ಮಿಜೋರಾಮ್ ಅಂತ ಹೇಳ್ತೇವೆ ಸರಿನಾ. ಸೊ ಈ 5 1 2 3 4 5 ರಾಜ್ಯಗಳು ಇದರ ಜೊತೆ ಯಾವುದ್ರ ಜೊತೆ? ಬಾಂಗ್ಲಾದೇಶದ ಜೊತೆ ಗಡಿಯನ್ನು ಹಂಚ್ಕೊಳ್ತೇವೆ. ಸೊ ಅತಿ ಹೈಯೆಸ್ಟ್ ಗಡಿಯನ್ನು ಹೊಂದಿರತಕ್ಕಂತಹ ಒಂದು ದೇಶ ಯಾವುದು ಸರ್? ಈ ಒಂದು ಬಾಂಗ್ಲಾದೇಶ ಅಂತ ಹೇಳ್ತೀವಿ ನಮ್ಮ ಭಾರತದ ಜೊತೆ. ಹಾಗೆ ಒಂದು ಬಾಂಗ್ಲಾದೇಶದ ಜೊತೆಗೆ ಅತಿ ಉದ್ದವಾದ ಗಡಿಯನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವುದು ಸರ್? ದ್ಯಾಟ್ ಇಸ್ ಒಂದು ವೆಸ್ಟ್ ಬೆಂಗಾಲ್ ಅಂತ ಹೇಳ್ತೇವೆ ಸರಿನಾ. ಸೊ ಹಾಗೆ ಈ ಒಂದು ನಮ್ಮ ಭಾರತದ ರಾಜ್ಯ ತನ್ನ 3 ದಿಕ್ಕಿನಲ್ಲಿ ಸಹ ಮತ್ತೊಂದು ದೇಶದಿಂದ ಆವೃತವಾಗಿದೆ ಅಂತ ನಿಮಗೆ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥ ಆನ್ಸರ್ ಯಾವುದು ಅಂದರೆ ಸರ್ ತ್ರಿಪುರಾ 3 ದಿಕ್ಕುಗಳಲ್ಲಿ ಸಹ ಗಡಿಯನ್ನು ಹೊಂದಿದೆ. ಯಾವುದ್ರ ಜೊತೆಗೆ ಅಂದರೆ ಈ ಒಂದು ಬಾಂಗ್ಲಾದೇಶ ಜೊತೆಗೆ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ಯಾವುದಿರಲಿಲ್ಲ? ಯಾವುದು ಅಂದರೆ ಸರ್ ಒಡಿಶಾ ಇರಲಿಲ್ಲ. ಯಾಕಂದರೆ ಒಡಿಶಾ ಯಾವುದ್ರ ಜೊತೆಗೂ ಸಹ ಗಡಿಯನ್ನು ಹಂಚ್ಕೊಂಡಿಲ್ಲ. ಕರ್ನಾಟಕ ಕೊಟ್ಟರೆ ಫಸ್ಟ್ ಕರ್ನಾಟಕ ತೆಗೆದುಬಿಡಿ. ಯಾಕಂದರೆ ನಾವು ಕರ್ನಾಟಕ ಯಾರ ಜೊತೆಗೆ ಸಹ ಗಡಿಯನ್ನು ಹಂಚ್ಕೊಂಡಿಲ್ಲ. ಓಕೆ, ಸೊ ನಾವು ಆರಾಮ್ಸೆ ಸೇಫ್ ಆಗಿದ್ದೀವಿ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್, ಭಾರತೀಯ ಸಂವಿಧಾನದ ಪ್ರಕಾರ ಮಂತ್ರಿಮಂಡಲದಲ್ಲಿ ಎಷ್ಟು % ಜನ ಇರಬೇಕು ಅಂತ. ಓಕೆ, ಸೊ ಇವಾಗ ಕ್ಯಾಬಿನೆಟ್ ರಚನೆ ಆಗುತ್ತೆ, ಕ್ಯಾಬಿನೆಟ್ ಮಿನಿಸ್ಟರ್ ಬರ್ತಾರೆ. ಓಕೆ, ಸ್ಟೇಟ್ ಮಿನಿಸ್ಟರ್ಸ್ ಆಗ್ತಾರೆ. ಓಕೆ, ಅವರ ಮೇಲೆ ಪ್ರಧಾನಮಂತ್ರಿ ಇರ್ತಾರೆ. ಸೊ ಹಾಗಾದರೆ ಟೋಟಲಿ ಎಷ್ಟು ಜನ ಮಂತ್ರಿಗಳಿರಬಹುದು ಅಂತ ಹೇಳಿದ್ದಾರೆ. ಎಷ್ಟು ಜನ ಮಂತ್ರಿಗಳಿರ್ಬೋದು? 10%, 12%, 15%, 20%? ಎಷ್ಟಿರ್ಬೋದು ಸರ್? 2003ರಿಂದ ಎಲ್ಲಿಂದ 2003ರಿಂದ ಏನಾಗ್ತಿದೆ ಅಂದರೆ ಸರ್ ಜಸ್ಟ್ 15% ಮಾತ್ರ ಇರಬೇಕು. ಸೊ ಇವಾಗ 543, ಓಕೆ, 543 ಇಂಟು 15/100 ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ನಿಮ್ಗೆ ಆನ್ಸರ್? ಅಪ್ರಾಕ್ಸಿಮೇಟ್ಲಿ 81 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಮೀನ್ಸ್ ಹೈಯೆಸ್ಟ್ ಇರಬೇಕಾಗಿರ್ತಕ್ಕಂಥ ಪ್ರಸ್ತುತ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಎಷ್ಟು ಇರಬೇಕು ಅಂದರೆ ನಿಮಗೆ ಸರ್ 81 ಜನ ಇರಬಹುದು ಮ್ಯಾಕ್ಸಿಮಮ್. ಓಕೆ, ಸೊ ಇದನ್ನು ಯಾಕೆ ತೊಗೊಂಡು ಬರ್ತಾರೆ ಅಂದರೆ ಇದಕ್ಕಿಂತ ಮುಂಚೆ ನನಗೆ ನೀನು ಮಂತ್ರಿಗಿರಿ ಕೊಡಲ್ವಾ, ನಾನು ಪಕ್ಷ ಬದಲಾವಣೆ ಮಾಡ್ತೇನೆ, ಹಾಗೆ ಹೀಗೆ ಅಂತ ಇರುತ್ತೆ. ಸೊ ಆ ರೀತಿ ಪಕ್ಷವನ್ನು ಬಿಟ್ಟು ಹೋಗಬಾರ್ದು ಅಂತ ಆ ಒಂದು ಪಕ್ಷದ ಮುಖ್ಯಮಂತ್ರಿ ಅಥವಾ ಈ ಒಂದು ಪ್ರಧಾನಮಂತ್ರಿ ಏನು ಮಾಡ್ತಾರೆ? ಎಲ್ಲರಿಗೂ ಸಹ ನಿನಗೊಂದು ಕೊಡ್ತೀನಿ, ನಿನಗೊಂದು ಖಾತೆ ಕೊಡ್ತೀನಿ ಅಂತ 1000 ಖಾತೆಗಳನ್ನು ಕ್ರಿಯೇಟ್ ಮಾಡ್ತಾಯಿದ್ರು. ಸೊ ಆ ಕಾರಣಕ್ಕಾಗಿ ಈ ರೀತಿ ಆಗಬಾರ್ದು ಅನ್ನೋದರಿಂದ 91ನೇ ತಿದ್ದುಪಡಿ ಆಗುತ್ತೆ. ಕೇಳ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. 91ನೇ ತಿದ್ದುಪಡಿ ಆಗುತ್ತೆ. 91ನೇ ತಿದ್ದುಪಡಿ ಏನಂತ ಹೇಳುತ್ತೆ ಅಂದರೆ 15% ಮಾತ್ರ ಇರಬೇಕು ಪ್ರಧಾನಮಂತ್ರಿಯನ್ನು ಒಳಗೊಂಡು, ಹಾಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿಯನ್ನು ಒಳಗೊಂಡು ಅಂತ ಹೇಳುತ್ತೆ. ಓಕೆ, ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇದರಲ್ಲೇ ಇನ್ನೊಂದು ಸಹ ಹೇಳುತ್ತೆ, ಇಂಪಾರ್ಟೆಂಟ್ ಇದೆ, ರೀಸೆಂಟ್ ಕರೆಂಟ್ ಅಫೇರ್ಸ್ಗೆ ಲಿಂಕ್ ಇಟ್ಕೊಂಡು. ಸೊ ಆಮ್ ಆದ್ಮಿ ಪಾರ್ಟಿಯ 7 ಜನ ಈ ಮತ್ತೊಂದು ಪಾರ್ಟಿಗೆ ಚೇಂಜ್ ಆದರು ಅಂತ ಹೇಳಿದೆ ಅಲ್ವಾ ನಿಮಗೆ. ಸೊ ಅಲ್ಲಿ ಎಷ್ಟು ಜನರನ್ನು ತೆಗೆದುಕೊಂಡು ಹೋಗಿದ್ರು ಅಂತ ಹೇಳಿದೆ ನಿಮಗೆ? 2/3 ತೊಗೊಂಡು ಹೋದರೆ ಅಲ್ಲಿ ಅವ್ರಿಗೆ ಏನಾಗ್ತಿಲ್ಲ, ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗ್ತಿಲ್ಲ. ಸೊ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗಬೇಕು ಅಂದರೆ ಏನಾಗಬೇಕಾಗಿತ್ತು? ಇವಾಗ ಜಸ್ಟ್ ಏನು ರಾಘವ್ ಚಡ್ಡಾ ಇದ್ದಾನಲ್ವಾ, ಆತ ಒಬ್ಬನೇ ಹೋಗಿದ್ದ ಅಂತಂದರೆ ಅಲ್ಲಿ ಆತನ ಮೇಲೆ ಪಕ್ಷಾಂತರ ನಿಷೇಧ ಕಾಯ್ದೆ ಹೇರಿಗೆ ಆಗ್ತಿತ್ತು. ಸೊ ಆತ ಆ ಒಂದು ಮೆಂಬರ್ ಸ್ಥಾನವನ್ನು ಕಳೆದುಕೊಳ್ತಿದ್ದ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಸ್ಥಾನ ಏನಿದೆ ಅಲ್ವಾ ಅದನ್ನು ಕಳ್ಕೊಳ್ತಿದ್ದ. ಸೊ ಅದಕ್ಕೆ ಏನು ಮಾಡಿದ್ದಾರೆ? ಕೆಲವೊಂದು ರೂಲ್ಸ್ಗಳನ್ನು ಇಟ್ಟಿದ್ದಾರೆ. ಸೊ ನೀವೇನಾದರೂ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ನಿಮ್ಮ ಮೇಲೆ ಅನ್ವಯ ಆಗಬಾರ್ದು ಅಂತಂದರೆ ನೀವೇನು ಮಾಡಬೇಕಿತ್ತು ಅಂತಂದರೆ 2/3 ಜನರನ್ನು ಕರ್ಕೊಂಡು ಹೋಗಬೇಕು ಅಂತ ಇತ್ತು. ಸೊ ಈ ಒಂದು 2/3 ಅಂತ ಹೇಳಿರ್ತಕ್ಕಂಥ ಒಂದು ತಿದ್ದುಪಡಿಯೇ ಒಂದು 91ನೇ ತಿದ್ದುಪಡಿ ಅಂತ ಹೇಳ್ತೀವಿ ಸರ್. ಹಾಗಾದರೆ ಇದಕ್ಕಿಂತ ಮುಂಚೆ 2/3 ಇರಲಿಲ್ವಾ? ಯಾಕಂದರೆ 52ನೇ ತಿದ್ದುಪಡಿ ಆಗಿತ್ತಲ್ವಾ? 52ನೇ ತಿದ್ದುಪಡಿನೇ ಪಕ್ಷಾಂತರ ನಿಷೇಧಕ್ಕೆ ಸಂಬಂಧಪಟ್ಟಿತ್ತಲ್ವಾ? 52ನೇ ತಿದ್ದುಪಡಿಯಲ್ಲಿ ಏನಂತ ಹೇಳುತ್ತೆ ಅಂದರೆ ಜಸ್ಟ್ ನಿಮಗೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ಹೇಳುತ್ತೆ. ಆ್ಯಂಡ್ ನೆಕ್ಸ್ಟ್ ಒಬ್ಬನೇ ಹೋದ ಅಂತಂದರೆ, ಇಬ್ಬರು ಹೋದರು ಅಂತಂದರೆ ಅವರಿಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ಏನಂತ ಹೇಳುತ್ತೆ ಅಂದರೆ ಟೋಟಲ್ ಮೆಂಬರ್ಗಳ 1/3ಗಿಂತ ಕಡಿಮೆ ಜನ ಹೋದರೆ ಅವ್ರ ಮೇಲೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗುತ್ತೆ ಅಂತ ಹೇಳ್ತಾರೆ. ಸರಿನಾ? ಎಷ್ಟು? 1/3. ಸೊ ಮೀನ್ಸ್ ಇವಾಗ 10 ಜನ ಇದ್ದರು ಅಂತ ತಿಳ್ಕೊಳ್ಳಿ. ಆ ಒಂದು ಪಕ್ಷದಲ್ಲಿ 10 ಜನದಲ್ಲಿ ನೀವು 4 ಜನ ಹೋದರೆ ಅವ್ರ ಮೇಲೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗ್ತಿರಲಿಲ್ಲ. ಸೊ ಅದಕ್ಕೆ ಏನಾಗ್ತದೆ, 4 ಜನರನ್ನು ಹಾರ್ಸ್ ಟ್ರೇಡಿಂಗ್ ಮಾಡೋದು ಈಸಿ ಆಗುತ್ತೆ ಅನ್ನೋ ಕಾರಣದಿಂದಾಗಿ ಮುಂದೆ ಏನು ಮಾಡ್ತಾರೆ, 91ನೇ ತಿದ್ದುಪಡಿಯಲ್ಲಿ ಅದನ್ನು 2/3 ಏರಿಕೆ ಮಾಡ್ತಾರೆ. ಸೊ ಇವಾಗ 2/3 ಸಹ ಅಲ್ಲಿ ಹೋಗಿದೆ ಅಂತ ನಾವು ಹೇಳ್ಬೋದು. ಆ್ಯಂಡ್ ದೆನ್ ಇನ್ನೊಂದು ಯಾವ ಟೈಮಲ್ಲಿ ಇದು ಅಪ್ಲೈ ಆಗಲ್ಲ, ಯಾವಾಗ ಅಂತಂದರೆ ಕಂಪ್ಲೀಟಾಗಿ ಈ ಪಕ್ಷಗಳು ಸಹ ಮರ್ಜ್ ಆಗಿಬಿಡುತ್ತಾವಲ್ವಾ.
ಸೊ ನಮ್ಮ ಕರ್ನಾಟಕದಲ್ಲಿ ಆಗಿದ್ದಲ್ವ ಒಂದು ಟೈಮಲ್ಲಿ, ಯಾರು ಇವರು ಕಾಂಗ್ರೆಸ್ ಅವರು ಆ್ಯಂಡ್ ದೆನ್ JDS ಅವರು ಇಬ್ಬರು ಸೇರಿ ಒಂದು 6 ತಿಂಗಳು 1 ವರ್ಷ ನಮ್ಮ ಕರ್ನಾಟಕದನ್ನು ಲೂಟಿ ಮಾಡಲಿಲ್ವಾ? ಸೊ ಆ ರೀತಿ ಮಾಡಬಹುದು, ಮರ್ಜ್ ಮಾಡಬಹುದು. ಇವಾಗ ಯಾರು BJP ಮತ್ತು JDS ಆಗಿದೆ ಅಲ್ವಾ? ಸೊ ಆ ರೀತಿ ಮರ್ಜ್ ಮಾಡ್ಬೋದು. ಆ ರೀತಿ ಮರ್ಜ್ ಆದರೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗಲ್ಲ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಇದು ನಿಮಗೆ ಡೀಪಾಗಿ ಕೇಳ್ತಾನೆ. ರಿಲೇಟೆಡ್ ಲಿಂಕ್ ಇಟ್ಕೊಂಡು ನಿಮ್ಗೆ ಏನಾದರೂ ಪ್ರಶ್ನೆ ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಎಷ್ಟು ಅಂದರೆ ಒಂದು 15% ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಓಕೆ ಇಲ್ಲಿದೆ ನೋಡಿ, ಏನು ಯಾವ ಸಂವಿಧಾನಿಕ ತಿದ್ದುಪಡಿಗಳ ಸಂಖ್ಯೆಯನ್ನು 15%ಗೆ ಸೀಮಿತಗೊಳಿಸಿತು? ಸರ್ 91ನೇ ಸಂವಿಧಾನಿಕ ತಿದ್ದುಪಡಿ ಯಾವ ವರ್ಷ? ಸರ್ 2003 ಅಂತ ಹೇಳ್ತೀವಿ. ಹಾಗಾದರೆ ಒಂದು ದೆಹಲಿ ವಿಧಾನಸಭೆಯ ಮಂತ್ರಿ ಮಂಡಳಿಯ ಮಿತಿ ಎಷ್ಟು ಅಂತ ಕೇಳ್ತಾನೆ. 10% ಮಾತ್ರ. ದೆಹಲಿಯಲ್ಲಿ ಮಾತ್ರ 10% ಇದೆ. ಓಕೆ, ಯಾವುದೇ ಒಂದು ದೆಹಲಿಯಲ್ಲಿ ಮಾತ್ರ ಇದು 10% ಇದೆ. ಯಾಕಂದರೆ ಅಲ್ಲಿ ಒಂದು ವಿಶೇಷ ನಿಯಮ ಅಲ್ಲಿ ಅನ್ವಯ ಆಗುತ್ತೆ. ಯಾವ ಒಂದು ಆರ್ಟಿಕಲ್ ಅಡಿಯಲ್ಲಿ? ಸರ್ 239 AA ಅಂತ ಹೇಳ್ತೀವಿ. ಜಸ್ಟ್ ಎ ಅಲ್ಲ, 239 AA. ಓಕೆ, ಈ ಒಂದು ವಿಧಿಯ ಅಡಿಯಲ್ಲಿ ಹೇಳ್ತದೆ. ಅಂದರೆ ನೆಕ್ಸ್ಟ್ ಒಂದು ಮಂತ್ರಿ ಮಂಡಳಿಯು ಸಾಮೂಹಿಕವಾಗಿ ಯಾರಿಗೆ ಜವಾಬ್ದಾರರಾಗಿರ್ತಾರೆ? ಸರ್ ಸಾಮೂಹಿಕವಾಗಿ ಅಂತಂದರೆ ಈ ಒಂದು ಶಾಸನ ಸಭೆಗೆ, ಲೋಕಸಭೆಗೆ ಅವರು ಜವಾಬ್ದಾರರಾಗಿರ್ತಾರೆ. ಆ್ಯಂಡ್ ದೆನ್ ವೈಯಕ್ತಿಕವಾಗಿ ಈ ಒಂದು ರಾಷ್ಟ್ರಪತಿಗೆ ಅವರು ಜವಾಬ್ದಾರಿತರಾಗಿರ್ತಾರೆ. ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಇನ್ನೊಂದು ಕೇಳ್ಬೋದು ನಿಮಗೆ, ಕೇಂದ್ರ ಸಚಿವ ಸಂಪುಟದಲ್ಲಿ ಸಚಿವರ ಸಂಖ್ಯೆಗೆ ಕನಿಷ್ಠ ಮಿತಿ ಇದೆ ಅಂತ. ಓಕೆ, ಸೊ ಕೇಂದ್ರದಲ್ಲಿ ಇಲ್ಲ ನಿಮಗೆ ಕನಿಷ್ಠ ಮಿತಿ, ಬಟ್ ರಾಜ್ಯದಲ್ಲಿ ನಿಮಗೆ ಪ್ರತಿ ರಾಜ್ಯದಲ್ಲಿ ಕನಿಷ್ಠ ನಿಮಗೆ 12 ಜನ ಈ ಮಂತ್ರಿಗಳು ಇರಲೇಬೇಕು ಅಂತ ಹೇಳುತ್ತೆ. ಸೊ ಅದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 1991ಕ್ಕಿಂತ ಮೊದಲು ಭಾರತದಲ್ಲಿ ಖಾಸಗಿ ವಲಯದ ಹಕ್ಕುಗಳು ಮುಖ್ಯವಾಗಿ ಯಾವ ವ್ಯವಸ್ಥೆಯಿಂದ ನಿರ್ಬಂಧಿಸಲ್ಪಟ್ಟಿದ್ದವು ಅಂತ? ಯಾವ ವ್ಯವಸ್ಥೆಯಿಂದ ನಿರ್ಬಂಧಿಸಲ್ಪಟ್ಟಿದ್ದವು? ಖಾಸಗಿ ವಲಯದ ಹಕ್ಕುಗಳು ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಲೈಸೆನ್ಸ್ ರಾಜ್ ಅಂತ ಹೇಳ್ತೀವಿ. ಯಾವುದೇ ಒಂದು ಲೈಸೆನ್ಸ್ ರಾಜ್. ಹಾಗಾದರೆ ಒಂದು ಲೈಸೆನ್ಸ್ ರಾಜನ್ನು ಕೊಟ್ಟಿರ್ತಕ್ಕಂಥ ಈ ಒಂದು ಪದವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು? ಸರ್ ರಾಜಗೋಪಾಲಾಚಾರಿ. ಯಾರಂತ ಹೇಳಿದ್ವಿ? ಚಕ್ರವರ್ತಿ ರಾಜಗೋಪಾಲಾಚಾರಿ ಈ ಲೈಸೆನ್ಸ್ ರಾಜ್ ಎಂಬ ಒಂದು ಪದವನ್ನು ಕೊಡ್ತಾರೆ. ಸೊ ಇದು ಈ ವ್ಯವಸ್ಥೆ ನಿರ್ಬಂಧ ಮಾಡಿತ್ತು ಎಲ್ಲದಕ್ಕೂ ಸಹ. ಇದರಲ್ಲಿ ಯಾವುದಕ್ಕೆ? ಸ್ಪೆಷಲಿ ಒಂದು ಖಾಸಗಿ ವಲಯದ ಹಕ್ಕುಗಳಿಗೆ. ಯಾವಾಗ 1991 ಈ ಒಂದು LPG ಕಾಯ್ದೆ ಬರೋಕ್ಕಿಂತ ಮುಂಚೆ, ಓಕೆ, ನ್ಯೂ ಎಕನಾಮಿಕ್ ಪಾಲಿಸಿ ಬರೋಕ್ಕಿಂತ ಮುಂಚೆ. ಸೊ ಈ ಒಂದು ನ್ಯೂ ಎಕನಾಮಿಕ್ ಪಾಲಿಸಿ ಏನಿದೆ ಅಲ್ವಾ, ಇದ್ರ ಮೇಲೆ ಪ್ರಶ್ನೆ ಕೇಳ್ತಾನೆ. ಸೊ ಏನೇನು ಕೇಳ್ತಾನೆ. ಓಕೆ, ಏನೇನು ಕೇಳಬಹುದು ಅಂತ ಅಂದರೆ ನೋಡುವ ಇಲ್ಲಿ. ಪರವಾನಗಿ ಮೇ ರಾಜ್ ಮೀನ್ಸ್ ಈ ಒಂದು ಲೈಸೆನ್ಸ್ ರಾಜ್ ಅಂತ ಹೇಳಿದ್ವಿ. ಲೈಸೆನ್ಸ್ ರಾಜ್ ಪದವನ್ನು ಯಾರು ಸೃಷ್ಟಿಸಿದರು ಅಂತ? ಸರ್ ರಾಜಗೋಪಾಲಾಚಾರಿ. ಅಂದರೆ 1991 ಹೊಸ ಕೈಗಾರಿಕಾ ನೀತಿಯ ಪಿತಾಮಹ ಅಂತ ಯಾರನ್ನು ಕರೆಯಲಾಗ್ತದೆ? ಸರ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ಕರೆಯಲಾಗ್ತದೆ. ಬಟ್ ಆಗಿರ್ತಕ್ಕಂತಹ ಪ್ರಧಾನಿ ಯಾರು ಸರ್? ಯಾರಿದ್ರು ಪ್ರಧಾನಿ ಅವಾಗ? ಹೇಳ್ಬೋದಾ? ಹೇಳಿ ನೋಡುವ. ಸಾಕಷ್ಟು ಸಾರಿ ನಿಮ್ಮ ಕ್ಲಾಸಲ್ಲಿ ಹೇಳಿದ್ದೇನೆ. ಕಾಮೆಂಟ್ ಮಾಡ್ತೀರಾ ಇದನ್ನು? ಓಕೆ, ಇದನ್ನು ಕಾಮೆಂಟ್ ಮಾಡಿ. ಅಂದರೆ ನೆಕ್ಸ್ಟ್ ಒಂದು 1991ಕ್ಕಿಂತ ಮೊದಲು ಎಷ್ಟು ಕೈಗಾರಿಕೆಗಳನ್ನು ಸಾರ್ವಜನಿಕ ವಲಯಕ್ಕೆ ಮಾತ್ರ ಮೀಸಲಿಡಲಾಗಿತ್ತು ಅಂತ? ಓಕೆ, ಈ ಒಂದು ಸಾರ್ವಜನಿಕ ವಲಯಕ್ಕೆ ಮಾತ್ರ ಮೀಸಲಿಡಲಿಕ್ಕಿರ್ತಕ್ಕಂಥ ಎಷ್ಟು ಅಂತಂದರೆ ಸರ್ 17 ಕೈಗಾರಿಕೆಗಳು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇದನ್ನು ಯಾವ ಒಂದು ನೀತಿ ಅಡಿಯಲ್ಲಿ ಅಂದರೆ ಸರ್ ಇವರು 1956 ಒಂದು ಕೈಗಾರಿಕೆಯ ನೀತಿಯ ಅಡಿಯಲ್ಲಿ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ಪರವಾನಗಿಯ ವ್ಯವಸ್ಥೆಯನ್ನು ಯಾವ ಕಾಯ್ದೆ ಅಡಿಯಲ್ಲಿ ನಿಯಂತ್ರಿಸಲಾಗಿತ್ತು ಅಂತ? ಯಾವ ಕಾಯ್ದೆ ಅಡಿಯಲ್ಲಿ ಅಂತಂದರೆ ಸರ್ ಈ ಒಂದು 1951 ಒಂದು IDRA ಕಾಯ್ದೆ ಅಡಿಯಲ್ಲಿ ಅಂತ ಹೇಳ್ತೇವೆ. IDRA ಅಂತಂದ್ರೆ ಏನು? IDRA ಕಾಯ್ದೆ ನಿಮಗೆ ಕೇಳ್ತಾನೆ, ಫುಲ್ ಫಾರ್ಮ್ ಕೇಳ್ತಾನೆ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಹೇಳ್ತೀವಿ. ಯಾವುದೇ ಒಂದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ರೆಗ್ಯುಲೇಟಿಂಗ್ ಆಕ್ಟ್ ಬಂದಿರತಕ್ಕಂಥ ವರ್ಷ ಯಾವುದು? ಸರ್ 1951 ಬಂದಿದೆ ಅಂತ ನೀವು ಹೇಳಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು 1991ಕ್ಕಿಂತ ಮೊದಲು ಎಷ್ಟು ಕೈಗಾರಿಕೆಗಳನ್ನು ಸಾರ್ವಜನಿಕ ವಲಯಕ್ಕೆ ಮಾತ್ರ ಮೀಸಲಿಡಲಾಗಿತ್ತು? 17 ಕೈಗಾರಿಕೆಗಳು. ಓಕೆ, ಆ್ಯಂಡ್ ನೆಕ್ಸ್ಟ್ ಈ LPG ತರಲಾಗ್ತದೆ ಯಾವಾಗ? ಇದೇ ಒಂದು 1991. LPG ಅಂದ್ರೆ ಏನು? ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇದೇ ಒಂದು 1991 ಕಾಯ್ದೆಯ ಅಡಿಯಲ್ಲಿ 1999 ಏನು ಮಾಡಲಾಗ್ತದೆ? ಈ ಒಂದು ಫೆರಾನ ಬದಲಾಗಿ ಫೆಮಾನ ತರಲಾಗ್ತದೆ. ಸರಿ, ಫೆರಾ ಅಂದ್ರೆ ಏನು, ಫೆಮಾ ಅಂದರೆ ಏನು ಅಂತ? ಫೆರಾ ಅಂತಂದರೆ ಫಾರಿನ್ ಇನ್ವೆಸ್ಟ್ಮೆಂಟ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಹೇಳ್ತೀವಿ. ಇಲ್ಲೇನಿದೆ? ರೆಗ್ಯುಲೇಟಿಂಗ್ ಇದೆ. ಇಲ್ಲೇನಿದೆ? ಮ್ಯಾನೇಜ್ಮೆಂಟ್ ಇದೆ. ರೆಗ್ಯುಲೇಟ್ ಮಾಡೋದು ಬೇಡ, ಅದಕ್ಕೆ ನಾವು ಮ್ಯಾನೇಜ್ ಮಾಡುವ ಅಂತ ಹೇಳುತ್ತೆ. ಸರಿ, ಸೊ ಇದನ್ನು ಸಹ ನೆನಪಿಟ್ಕೊಳ್ಳಿ. ಯಾವ ವರ್ಷ ಅಂದರೆ ಸರ್ 1999 ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಒಂದು ಹೊಸ ಕೈಗಾರಿಕಾ ನೀತಿಯನ್ನು ಘೋಷಣೆ ಮಾಡಿರ್ತಕ್ಕಂಥ ದಿನಾಂಕ ಕೇಳ್ತಾರೆ ನಿಮಗೆ 1991. ಓಕೆ, ಅಲ್ಲಿ ಒಂದು ಜಾಸ್ತಿ ಆಗಿದೆ ಇಲ್ಲಿ ನಿಮಗೆ. 1991 ಜುಲೈ 24 ಅಂತ ಹೇಳ್ತೀವಿ. ಎಷ್ಟು? ಒಂದು ಜುಲೈ 24, 1991 ಅಂತ ಹೇಳ್ತೇವೆ. ಸೊ ಇದನ್ನು ಸಹ ನೀವು ನೆನಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಒಂದು ಅಕ್ಟೋಬರ್ 2017 ಭಾರತವು ಇರಾನ್ನ ಚಬಹಾರ್ ಬಂದರಿನ ಮೂಲಕ ಅಫ್ಘಾನಿಸ್ತಾನಕ್ಕೆ ಮಾನವೀಯ ನೆರವಿನ ಮೊದಲ ಸಾಗಣೆಯನ್ನು ಕಳಿಸಿತು. ಸೊ ಯಾವುದನ್ನು ಕಳಿಸಿತು? ಸರ್ ಗೋಧಿಯನ್ನು ಕಳಿಸ್ತದೆ. ಯಾವ ವರ್ಷ? ಸರ್ 2017 ಯಾವ ದೇಶಕ್ಕೆ? ಸರ್ ಈ ಒಂದು ಅಫ್ಘಾನಿಸ್ತಾನ ದೇಶಕ್ಕೆ. ಯಾವ ಒಂದು ಪೋರ್ಟ್ನ ಮೂಲಕ? ಸರ್ ಈ ಒಂದು ಇರಾನ್ನ ಚಬಹಾರ್ನ ಪೋರ್ಟ್ನ ಮೂಲಕ ಅಂತ ಹೇಳ್ತೀವಿ. ಸೊ ಟೋಟಲಿ ಎಷ್ಟು ವರ್ಷಗಳ ಕಾಲ ಈ ಒಂದು ಚಬಹಾರ್ ಪೋರ್ಟನ್ನು ನಾವು ನಿರ್ವಹಣೆ ಮಾಡ್ತಿದ್ವಿ? ಸರ್ 10 ವರ್ಷಗಳ ಕಾಲ ಈ ಒಂದು ಚಬಹಾರ್ ಪೋರ್ಟನ್ನು ನಾವು ನಿರ್ವಹಣೆ ಮಾಡ್ತಿದ್ವಿ. ಸೊ ಇದನ್ನು ಸಹ ನೀವು ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಚಬಹಾರ್ ಬಂದರಿನ ಯಾವ ಟರ್ಮಿನಲ್ ಅನ್ನು ನಮ್ಮ ಭಾರತ ವಶಕ್ಕೆ ಪಡೆದಿದೆ ಅಂದರೆ ಒಂದು ಶಾಹಿದ್ ಬೆಹೆಸ್ಟೆ ಟರ್ಮಿನಲ್ ಅಂತ ಹೇಳ್ತೀವಿ. ಯಾವುದೇ ಒಂದು ಶಾಹಿದ್ ಬೆಹೆಸ್ಟೆ ಟರ್ಮಿನಲ್ ಅನ್ನೋದನ್ನು ನಾವು ವಶಕ್ಕೆ ಪಡೆದಿದ್ದೀವಿ. ಎಷ್ಟು ವರ್ಷಕ್ಕೆ ಅಂದರೆ ಒಂದು 10 ವರ್ಷಕ್ಕೆ ಅಂತ ಹೇಳ್ತೀವಿ, ಒಪ್ಪಂದ ಮಾಡಿಕೊಂಡಿದ್ದೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಅಫ್ಘಾನಿಸ್ತಾನದ ಯಾವ ನಗರವು ಚಬಹಾರ್ ಬಂದರಿನಿಂದ ರಸ್ತೆಯ ಮೂಲಕ
ಈ ಒಂದು ಜರಂಜ್ ಟು ಢೆಲಾರಾಮ್ ಹೆದ್ದಾರಿ ಸಂಪರ್ಕ ಹೊಂದಿದೆ ಅಂತ. ಯಾವುದು ಅಂದರೆ ಸರ್ ಈ ಒಂದು ಜರಂಜ್ ಅಂತಾನೆ ಹೇಳ್ತೇವೆ. ಜರಂಜ್ ಎಲ್ಲಿ ಕಂಡು ಬರುತ್ತೆ ಸರ್? ಅಫ್ಘಾನಿಸ್ತಾನದಲ್ಲಿ ಕಂಡು ಬರುತ್ತೆ. ಆ್ಯಂಡ್ ದೆನ್ ಢೆಲಾರಾಮ್ ಎಲ್ಲಿ ಕಂಡು ಬರುತ್ತೆ? ಒಂದು ಇರಾನಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಸ್ವತಂತ್ರದ ನಂತರ ಭಾರತದಿಂದ ಸರಕುಗಳನ್ನು ರಫ್ತು ಮಾಡಲು ಅಭಿವೃದ್ಧಿಪಡಿಸಿದ ಮೊದಲ ಪ್ರಮುಖ ಬಂದರು ಯಾವುದು ಅಂತ. ಸೊ ಇದು ನಿಮಗೆ ವಿಚಿತ್ರವಾಗಿ ಕ್ವಶನ್ ಕೇಳ್ತಾನೆ. ಏನು ಭಾರತದ ವಿಭಜನೆಯ ಮಗು ಯಾವುದು ಅಂತ. ಸೊ ಇಲ್ಲಾಂದರೆ ಭಾರತದ ಮೊದಲ ಪೋರ್ಟ್ ಯಾವುದು ಅಂತ, ಸ್ವತಂತ್ರ ಭಾರತದ ಮೊದಲ ಪೋರ್ಟ್ ಯಾವುದು ಅಂತ, ಇಲ್ಲಾಂದರೆ ಸ್ವತಂತ್ರ ಭಾರತದಿಂದ ಸರಕುಗಳನ್ನು ರಫ್ತು ಮಾಡಲು ಅಭಿವೃದ್ಧಿಪಡಿಸಿದ ಮೊದಲ ಈ ಪ್ರಮುಖ ಬಂದರು ಯಾವುದು ಅಂತ ಕೇಳ್ತಾನೆ. ಸೊ ಈ ರೀತಿ ಎಲ್ಲ ಕೇಳಿದ್ರು ನಿಮ್ಗೆ ಒಂದೇ ಆನ್ಸರ್ ಯಾವುದು ಅಂದರೆ ಸರ್ ದ್ಯಾಟ್ ಇಸ್ ಒಂದು ಕಾಂಡ್ಲಾ ಗುಜರಾತ್ ಬಂದರು ಅಂತ ಹೇಳ್ತೀವಿ. ಓಕೆ, ಯಾವುದೋ ಒಂದು ಗುಜರಾತಲ್ಲಿ ಕಂಡು ಬರ್ತಕ್ಕಂಥ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತ ಹೇಳ್ತೀವಿ. ಯಾಕೆ ಸರ್ ಇದನ್ನು ದೀನ್ ದಯಾಳ್ ಅಂತ ಕರೀತೀರಾ? ಯಾಕಂದರೆ ಒಂದು ಕಾಂಡ್ಲಾದ ಇನ್ನೊಂದು ಹೆಸರು ಏನು ಅಂದರೆ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತ ಹೇಳ್ತೀವಿ. ಸೊ ಇದನ್ನ ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಓಕೆ ಇಲ್ಲಿದೆ ನೋಡಿ, 1947ರಲ್ಲಿ ಏನದು ಕರಾಚಿ ಬಂದರು ಪಾಕಿಸ್ತಾನಕ್ಕೆ ಹೋಗುತ್ತಲ್ವಾ. ಸೊ ಅದಕ್ಕೆ ನಮಗೆ ಒಂದು ಬೇಕಾಗಿರುತ್ತೆ ಎಕ್ಸ್ಪೋರ್ಟ್ ಮಾಡೋಕ್ಕೆ. ಸೊ ಆ ಕಾರಣಕ್ಕಾಗಿ ನಾವು ಇದನ್ನು ರಚನೆಯನ್ನು ಮಾಡ್ಕೊಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಇದನ್ನು ಈ ಒಂದು EPZ, ಏನು EPZ ರಫ್ತು ಸಂಸ್ಕರಣಾ ವಲಯ ಯೋಜನೆಯಡಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗ್ತದೆ. ಓಕೆ, ಸೊ ಇದು ಯಾವಾಗ 1965 ಈ ಒಂದು SEZ ಏನು ಬಂದಿದೆ ಅಲ್ವಾ, ಸ್ಪೆಷಲ್ ಎಕನಾಮಿಕ್ ಝೋನ್, ಅದಕ್ಕಿಂತ ಮೊದಲು ಯಾವುದಿತ್ತು ಅಂತ ಹೇಳ್ತಾರೆ ನಿಮಗೆ EPZ ಇತ್ತು. ಓಕೆ, ಏನಂತ ಹೇಳ್ತೀವಿ? EPZ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಇದನ್ನು ಎಕ್ಸ್ಪೋರ್ಟ್ ಪ್ರೊಸೆಸಿಂಗ್ ಝೋನ್ ಅಂತ ಹೇಳ್ತೀವಿ. ಸರಿಯಾ? ಸೊ ಯಾವ ವರ್ಷದಲ್ಲಿ ಅಂದರೆ ಇನ್ನು ಒಂದು 1965 ಇದನ್ನು ಮೊದಲು ಮಾಡಲಾಗ್ತದೆ. ಆ್ಯಂಡ್ ನೆಕ್ಸ್ಟ್ ಏನು ಕೇಳ್ಬೋದು ನಿಮಗೆ, ಈ ಒಂದು ಬಂದರು ಅಂತ ಬಂದರೆ ನಿಮಗೆ ಈ ಒಂದು ಸೂರತ್ನ ಒಂದು ಮಹತ್ವ ಕೇಳಬಹುದು. ಓಕೆ, ಸೂರತ್ನ ಬಂದರನ್ನು ಏನಂತ ಹೇಳ್ತೀವಿ? ಅದನ್ನು ಮೆಕ್ಕಾಗೆ ದ್ವಾರ ಅಂತ ಹೇಳ್ತೀವಿ. ಸರ್ನ ಯಾವ ಒಂದು ಸಮಯದಲ್ಲಿ? ಈ ಒಂದು ಮೊಘಲರ ಸಮಯದಲ್ಲಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಭಾರತದ ಅತ್ಯಂತ ಹಳೆಯ ಕೃತಕ ಬಂದರು ಯಾವುದು ಸರ್? ಈ ಒಂದು ಚೆನ್ನೈನ ಬಂದರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ನವಶೇವಾ ಬಂದರು ಯಾವುದಕ್ಕೆ ಫೇಮಸ್ ಆಗಿದೆ ಅಂತ ಕೇಳ್ತಾನೆ. ಇದು ಯಾವುದಕ್ಕೆ ಅಂದರೆ ಒಂದು ಅತಿ ದೊಡ್ಡ ಕಂಟೈನರ್ ಬಂದರು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಯಾವ ಬಂದರನ್ನು ಅರೇಬಿಯನ್ ಸಮುದ್ರದ ರಾಣಿ ಅಂತ ಹೇಳಲಾಗ್ತದೆ? ಈ ಒಂದು ಕೊಚ್ಚಿ ಅಂತ ಹೇಳಲಾಗ್ತದೆ. ಆ್ಯಂಡ್ ಈ ಒಂದು ಅರೇಬಿಯನ್ ಸಮುದ್ರದ ರಾಜ ಯಾರು ಸರ್? ಅದು ಕೊಲ್ಲಂ ಅಂತ ಹೇಳ್ತೇವೆ. ಯಾವುದು? ಕೊಲ್ಲಂ ಅಂತ ಹೇಳ್ತೀವಿ. ರಾಜ ಕೊಲ್ಲಂ, ರಾಣಿ ಕೊಚ್ಚಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲಿನ ಗುರುತ್ವಾಕರ್ಷಣಾ ಶಕ್ತಿ ಸುಮಾರು 1/6 ಭಾಗ ಏಕೆ ತುಂಬ ದುರ್ಬಲವಾಗಿದೆ ಅಂತ ಕೇಳಿದ್ದಾನೆ. ಯಾಕಂದರೆ ಸರ್ ಈ ಒಂದು ಚಂದ್ರನ ದ್ರವ್ಯರಾಶಿ ಕಡಿಮೆ ಇದೆ, ಆ್ಯಂಡ್ ತ್ರಿಜ್ಯ ಸಹ ಕಡಿಮೆ ಇದೆ ನಮ್ಮ ಒಂದು ಭೂಮಿಗೆ ಹೋಲಿಸಿದರೆ. ಸೊ ಎಷ್ಟಿದೆ ಚಂದ್ರನ ದ್ರವ್ಯರಾಶಿ? ನಮ್ಮ ಭೂಮಿಯ ದ್ರವ್ಯರಾಶಿಯ 1/81 ಇದೆ. ಎಷ್ಟಿದೆ? 1/81 ಇದೆ. ಯಾವುದು? ಚಂದ್ರನ ದ್ರವ್ಯರಾಶಿ. ಸೊ ಆ ಕಾರಣಕ್ಕಾಗಿ ಏನಾಗಿದೆ ಅಂದರೆ ಈ ಒಂದು ಗುರುತ್ವಾಕರ್ಷಣ ಬಲ ನಮ್ಮದು 6 ಇದ್ದರೆ ಅವ್ರದ್ದು 1 ಇದೆ. ಓಕೆ, ಸೊ ಹಾಗೆ ಈ ಒಂದು ದ್ರವ್ಯರಾಶಿ ನಮ್ಮದು 81 ಇದ್ದರೆ ಅವ್ರದ್ದು 1 ಇದೆ. ಓಕೆ, ಎಷ್ಟು? 81 ಇದ್ದರೆ 1 ಇದೆ. ಸೊ ಈ ರೀತಿ ಚಾರ್ಟ್ ಹಾಕೊಂಡು ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ನೆನ್ಪಿಡ್ತವೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಕಡಿಮೆ ದ್ರವ್ಯರಾಶಿ ಹೊಂದಿದೆ ಯಾವುದು? ಈ ಒಂದು ಚಂದ್ರ ಅನ್ನೋದು. ಆ್ಯಂಡ್ ದೆನ್ ಕಡಿಮೆ ಗುರುತ್ವಾಕರ್ಷಣೆ. ಈ ಒಂದು ಚಂದ್ರನು ಭೂಮಿಗಿಂತ ತುಂಬ ಚಿಕ್ಕದಾಗಿದ್ದು ಮತ್ತು ಹಗುರವಾಗಿರೋದ್ರಿಂದ ಅದರ ಗುರುತ್ವಾಕರ್ಷಣೆಯು ತುಂಬ ಕಡಿಮೆ ಆಗಿದೆ. ಇದು ಭೂಮಿಯ ಗುರುತ್ವಾಕರ್ಷಣೆ ಕೇವಲ 16.6%. 16.6 ಅಂದರೆ ಏನಂತ ಹೇಳ್ತೀರಾ ನೀವು? ರ್ಯಾಷನರಲ್ಲಿ 1/6 ಅಂತ ಹೇಳ್ತೀವಿ. ಸರಿನಾ? ಸೊ ಅಷ್ಟು ಹೊಂದಿದೆ. ಆ್ಯಂಡ್ ದೆನ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ ಏನು ಅಂತಂದರೆ, ನಿಮಗೆ ಪ್ರಶ್ನೆ ಕೇಳ್ತಾನೆ ಎಸ್ಪೆಷಲಿ ಏನು RRBD ಗ್ರೂಪಲ್ಲಿ ಆ್ಯಂಡ್ ದೆನ್ ವೇರಿಯಸ್ ಎಕ್ಸಾಮ್ಗಳಲ್ಲಿ ಭೂಮಿಯ ಮೇಲೆ ಒಬ್ಬ ವ್ಯಕ್ತಿಯ ತೂಕ 60 ನ್ಯೂಟನ್ ಆಗಿದ್ದರೆ, KG ಹೇಳ್ತಾ ಇಲ್ಲ ನಾನು, ಸ್ಪೆಷಲಿ ಅರ್ಥ ಮಾಡ್ಕೊಳ್ಳಿ, ನ್ಯೂಟನ್ ಆಗಿದ್ದರೆ ಚಂದ್ರನ ಮೇಲೆ ಎಷ್ಟು ನ್ಯೂಟನ್ ಆಗಿರುತ್ತೆ ಅಂತ ಕೇಳ್ತಾನೆ ನಿಮಗೆ. ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥ ಆನ್ಸರ್ ಏನಂದರೆ ಸರ್ 1/6 × 60. ಸೊ 6 1 6 10, ಸೊ ಮೀನ್ಸ್ 10 ನ್ಯೂಟನ್ ಅಂತ ಹೇಳಬೇಕು. ಸೊ ಏನಾದರೂ ನಿಮಗೆ 60 kg ಆಗಿದ್ದರೆ ಎಷ್ಟಾಗಿರುತ್ತೆ ಈ ಒಂದು ಚಂದ್ರನ ಮೇಲೆ ತೂಕ? 10 ಆಗುತ್ತಾ? 10 kg ಆಗುತ್ತಾ? ರಾಂಗ್. ಓಕೆ, ಹಾಗಾದರೆ ಎಷ್ಟಾಗುತ್ತೆ ಅಂತ ಇದನ್ನು ಕಾಮೆಂಟ್ ಮಾಡಿ. ಓಕೆ, ಇದನ್ನು ಹೋಮ್ವರ್ಕ್ ಒನ್ನಾಗಿ ತೊಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ ಇಲ್ಲಿದೆ ನೋಡಿ, ಏನು ಈ ಒಂದು ಚಂದ್ರ ಮೇಲೆ ಗುರುತ್ವಾಕರ್ಷಣೆಯಿಂದ ಉಂಟಾಗುವ ಈ ಒಂದು ವೇಗವರ್ಧನೆಯ ಮೌಲ್ಯ ಎಷ್ಟಾಗಿದೆ ಅಂತ ಕೇಳ್ತಾನೆ ನಿಮಗೆ. ಸರಿ, ಈ ಒಂದು ವೇಗವರ್ಧನೆಯ ಮೌಲ್ಯ ಎಷ್ಟಾಗಿರುತ್ತೆ ನಿಮಗೆ 1.62 ಮೀಟರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ನಮ್ಮ ಭೂಮಿಯ ಮೇಲೆ ಇದು ಎಷ್ಟಿದೆ ಸರ್? 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ಕೇಳಿದ್ದಾನೆ ನಿಮಗೆ, ಇದು ಆಲ್ಮೋಸ್ಟ್ ನಿಮಗೆ ಈ ಯಾವುದು ನ್ಯೂಮೆರಿಕಲ್ಸ್ ನೀವು ಫಿಸಿಕ್ಸಲ್ಲಿ ಮಾಡುವಾಗ ನಿಮಗೆ ನೆನಪಿರುತ್ತೆ. ಬಟ್ ಇದು ನೆನ್ಪಿಟ್ಕೊಳ್ಳಿ, 1.62 ಮೀಟರ್ ಸೆಕೆಂಡ್ ಸ್ಕ್ವೇರ್ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಓಕೆ, ಹುಡುಗರಲ್ಲಿ ಪ್ರೌಢಾವ್ಯವಸ್ಥೆಯ ಆರಂಭದ ಮೊದಲ ದೈಹಿಕ ಚಿಹ್ನೆ ಎಂದು ಯಾವುದನ್ನು ಪರಿಗಣಿಸಲಾಗುತ್ತದೆ ಅಂತ ಕೇಳಿದ್ದಾನೆ. ಗಡ್ಡ ಮತ್ತು ಮೀಸೆ ನೋಟ, ಧ್ವನಿಯ ಆಳವನ್ನು ಹೆಚ್ಚಿಸುವುದು, ವೃಷಣಗಳ ಹಿಗ್ಗುವಿಕೆ ಮತ್ತು ಎತ್ತರದಲ್ಲಿ ಹಠಾತ್ ಹೆಚ್ಚಳ ಅಂತ ಕೊಟ್ಟಿದ್ದಾನೆ. ಸರಿನಾ? ಈ ಒಂದು ಕನ್ನಡದಲ್ಲಿ ಹೇಳೋದಾದರೆ ನಾವು ಪ್ರೌಢಾವ್ಯವಸ್ಥೆ ಅಂತ ಹೇಳ್ತೀವಿ, ಇಂಗ್ಲೀಷಲ್ಲಿ ಹೇಳೋದಾದರೆ ನೀವು ಪ್ಯೂಬರಿಟಿ ಅಂತ ಹೇಳ್ತೀವಿ. ಸರಿನಾ? ಆ ಒಂದು ಪ್ಯೂಬರಿಟಿ ಲೆವೆಲಲ್ಲಿ ಏನಾಗ್ತದೆ, ಏನು ಚೇಂಜಸ್ ಆಗ್ತದೆ ಅಂತ. ಏನು ಚೇಂಜಸ್ ಆಗ್ತದೆ ಅಂದರೆ ಈ ಒಂದು ಟೆಸ್ಟಿಸ್ಗಳು ಏನಾಗ್ತವೆ, ಹಿಗ್ಗಿಕೆ ಆಗ್ತವೆ. ಈ ಒಂದು ವೃಷಣಗಳ ಒಂದು ಹಿಗ್ಗಿಕೆ ಆಗ್ತವೆ ಅಂತ ಹೇಳ್ತೀವಿ. ಸರಿನಾ? ಸೊ ಅದನ್ನ ನೆನ್ಪಿಟ್ಕೊಳ್ಳಿ, ಏನಾಗುತ್ತೆ ಈ ಒಂದು ವೃಷಣಗಳ ಚಿಹ್ನೆಗಳೇನಿದೆ ಅಲ್ವಾ, ಅದು ಹಿಗ್ಗಿಕೆ ಆಗ್ತವೆ. ಯಾವ ಒಂದು ವಯಸ್ಸಿನಲ್ಲಿ? ಸರಿ, ಒಂದು ಪ್ರೌಢಾವ್ಯವಸ್ಥೆ ಅಂತ ಹೇಳ್ತೀವಿ. ಪ್ರೌಢಾವ್ಯವಸ್ಥೆ ಇವಾಗ 10 ರಿಂದ 13 ವಯಸ್ಸಿನ ಸಮಯದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್
ಹಾರ್ಮೋನ್ಗಳ ಪರಿಣಾಮ ಸಹ ಆಗುತ್ತೆ ಇಲ್ಲಿ. ಏನು ಮೆದುಳಿನಲ್ಲಿರುವ ಪಿಟ್ಯುಟರಿ ಗ್ರಂಥಿಯ ಸಂಕೇತಗಳನ್ನು ಕಳುಹಿಸಿದ ತಕ್ಷಣ ವೃಷಣಗಳು ಟೆಸ್ಟೋಸ್ಟಿರಾನ್ ಅನ್ನು ಉತ್ಪಾದಿಸಲು ಪ್ರಾರಂಭಿಸ್ತವೆ. ಇದು ದೈಹಿಕ ಬೆಳವಣಿಗೆಯನ್ನು ಪ್ರಾರಂಭಿಸುತ್ತದೆ ಅಂತ ನಾವು ಹೇಳ್ತೇವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ವೃಷಣಗಳ ಹಿಗ್ಗಿಕೆ ನಂತರ ಏನೇನಾಗ್ತದೆ ಅಂದರೆ ಈ ಒಂದು ಪ್ಯೂಬಿಕ್ ಕೂದಲು ಬೆಳೆಯಲು ಪ್ರಾರಂಭಿಸ್ತದೆ. ಆ್ಯಂಡ್ ದೆನ್ ಇದರ ನಂತರ ಎತ್ತರದಲ್ಲಿ ಬೆಳವಣಿಗೆ ಆಗ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಅಂತಿಮವಾಗಿ ಮುಖದ ಕೂದಲು ಮೀನ್ಸ್ ಒಂದು ಗಡ್ಡ ಮೀಸೆ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಅಂತಿಮವಾಗಿ ಗಡ್ಡ ಮೀಸೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮೊದಲೇ ಬರೋಕ್ಕೆ ಸ್ಟಾರ್ಟ್ ಆಗಿರಲ್ಲ. ಓಕೆ, ಇದು ಸಹ ನೀವು ನೆನಪಿಟ್ಕೊಳ್ಳಿ, ಯಾಕಂದರೆ ಇದನ್ನು ವೇರಿಯಸ್ ಎಕ್ಸಾಮ್ಗಳಲ್ಲಿ ಬೇರೆ ಬೇರೆ ಡಿಫ್ರೆಂಟಲ್ಲಿ ಕೇಳಿದ್ದಾರೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಭೂಮಿಯ ಕಾಂತಕ್ಷೇತ್ರವು ಗಮನಾರ್ಹವಾಗಿ ದುರ್ಬಲಗೊಂಡ್ರೆ ಅದರ ಪ್ರಮುಖ ಪರಿಣಾಮ ಏನಾಗ್ತದೆ ಸರ್? ಇದು ಹೆಚ್ಚಿದ ಸೌರ ವಿಕಿರಣ ಮೇಲ್ಮೈಯನ್ನು ತಲುಪುತ್ತದೆ ಮತ್ತು ತಂತ್ರಜ್ಞಾನವನ್ನು ಅಡ್ಡಿಪಡಿಸುತ್ತದೆ ಮತ್ತು ಜೀವಕೋಶಗಳಿಗೆ ಹಾನಿಯನ್ನು ಮಾಡ್ತದೆ. ಓಕೆ, ಯಾವುದು ದೊಡ್ಡದಿರುತ್ತಲ್ವ ಆನ್ಸರ್ ಅದನ್ನು ಟಿಕ್ ಆಗಿಬಿಡ್ಬೇಕು ಈ ರೀತಿ ಕ್ವಶನ್ಗಳಿಗೆ, ಸಿಂಪಲ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಭಾರತೀಯ ವೈದ್ಯ ಪದ್ಧತಿಯಾದ ಆಯುರ್ವೇದದ ಪಿತಾಮಹ ಎಂದು ಯಾರನ್ನು ಕರೆಯಲಾಗ್ತದೆ? ಆಯುರ್ವೇದದ ಪಿತಾಮಹ ಯಾರು? ಸುಶ್ರುತ. ಸರ್, ಸುಶ್ರುತ ಅವರನ್ನು ನಾವು ಈ ಒಂದು ಆಪರೇಷನ್ ಪಿತಾಮಹ ಅಂತ ಹೇಳ್ತೀವಿ ಸರ್ನಾ. ಸೊ ಮೀನ್ಸ್ ಆಪರೇಷನ್ ಅಂದರೆ ಏನಂತ ಹೇಳ್ಬೋದು? ಓಕೆ, ಅದನ್ನು ನೀವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಚರಕ, ಪತಂಜಲಿ ಮತ್ತು ಧನ್ವಂತರಿ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರ್ ಇದು ಉತ್ತರ ಯಾವುದಾಗುತ್ತೆ? ಸರ್, ಈ ಒಂದು ಆಯುರ್ವೇದದ ಪಿತಾಮಹ ಅಂತ ನಾವು ಚರಕ ಅವರನ್ನು ಕರೀತೇವೆ ಸರ್. ಯಾವುದು? ಈ ಒಂದು ಚರಕ ಅವರನ್ನ ಕರೀತೀವಿ. ಸೊ ಈ ಒಂದು ಚರಕ ಅವರ ಪುಸ್ತಕ ಯಾವುದು? ಚರಕ ಸಂಹಿತ ಅಂತ ಹೇಳ್ತೀವಿ. ಹಾಗಾದರೆ ಸುಶ್ರುತ ಅವರ ಪುಸ್ತಕ ಯಾವುದು? ಸರ್, ಸುಶ್ರುತ ಸಂಹಿತ ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳುವ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ವರ್ಷದಲ್ಲಿ ಕಿದಂಬಿ ಶ್ರೀಕಾಂತ್ BWF ವಿಶ್ವ ಚಾಂಪಿಯನ್ಶಿಪ್ ಫೈನಲ್ ತಲುಪಿದ ಮೊದಲ ಭಾರತೀಯ ಪುರುಷ ಆಟಗಾರರಾದರು ಅಂತ? ಸರ್, ಯಾರು? ಸರ್, ಈ ಒಂದು ಕಿದಂಬಿ ಶ್ರೀಕಾಂತ್ ಅವರು ಸೊ ಯಾವ ವರ್ಷದಲ್ಲಿ ಇವರು BWF ವಿಶ್ವ ಚಾಂಪಿಯನ್ಶಿಪ್ ಫೈನಲ್ ಅನ್ನು ತಲುಪಿರ್ತಕ್ಕಂತಹ ಭಾರತೀಯ ಪುರುಷ ಆಟಗಾರರಾಗಿರ್ತಾರೆ ಅಂತ? ಸರ್, ಯಾರು ಅಂತಂದರೆ ಸರ್, ಯಾವ ವರ್ಷ ಅಂತಂದರೆ ಸರ್ ದ್ಯಾಟ್ ಇಸ್ ಒಂದು 2021 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇದೇ ವರ್ಷವೂ ಸಹ ಒಬ್ಬ ನಮ್ಮ ಬ್ಯಾಡ್ಮಿಂಟನ್ನ ತಾರೆ ಆಯುಷ್ ಶೆಟ್ಟಿ ಫೈನಲ್ನ ತಲುಪಿದ್ದಾರೆ. ಕೇಳ್ತಾನೆ ನಿಮಗೆ, ಫಿಕ್ಸ್ ಕೇಳ್ತಾನೆ ಕ್ವಶನ್. ಓಕೆ, ಈ ವರ್ಷ ಕೇಳಿಲ್ಲ ಅಂದರೆ ಇನ್ನೂ ಒಂದು ವರ್ಷದಲ್ಲಿ ಮತ್ತೊಂದು ಎಕ್ಸಾಮಲ್ಲಿ ಕೇಳ್ತಾನೆ ನಿಮಗೆ. ಸೊ ನೆನ್ಪಿಟ್ಕೊಳ್ಳಿ, ಯಾರು ಅಂದರೆ ಆಯುಷ್ ಶೆಟ್ಟಿ ಅಂತ ಹೇಳ್ತೀವಿ. ಎಲ್ಲಿ ಸರ್ ಇದು? ಏಷ್ಯನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಈ ಒಂದು ಚೀನಾದಲ್ಲಿ ನಡೆದಿತ್ತು. ಸೇಮ್ ಕ್ವಶನ್, ವ್ಯಕ್ತಿ ಇಷ್ಟೇ ಚೇಂಜ್, ಬಟ್ ಆ್ಯಂಡ್ ದೆನ್ ಈ ಒಂದು ಚಾಂಪಿಯನ್ಶಿಪ್ ಮಾತ್ರ ಚೇಂಜ್, ಬಟ್ ಕ್ವಶನ್ ಸೇಮ್ ಲೆವೆಲ್ ಇದೆ. ಓಕೆ, ಆ್ಯಂಡ್ ದೆನ್ ಆ ಕ್ವಶನಲ್ಲೂ ಸಹ ದ ಸೇಮ್ ವ್ಯಾಲ್ಯೂ ಇದೆ. ಸೊ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಇಲ್ಲಿದೆ ನೋಡಿ, ಇವರು ತಲುಪ್ತಾರೆ ಯಾವಾಗ 2021ರಲ್ಲಿ. ಎಲ್ಲಿ? ಇದು ಸ್ಪೇನಲ್ಲಿ ನಡೀತದೆ. ಯಾವುದು? ಒಂದು BWE ಆ ವಿಶ್ವ ಚಾಂಪಿಯನ್ಶಿಪ್ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ಇದು ಎದಕ್ಕೆ ಸಂಬಂಧಪಟ್ಟಿದೆ ಸರ್? ಇದು ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಒಂದು ಥಾಮಸ್ ಕಪ್ ಎದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾನೆ ಸರ್? ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದೆ. ಆ್ಯಂಡ್ ದೆನ್ ಈ ವರ್ಷ ಥಾಮಸ್ ಕಪ್ನ ಗೆದ್ದಿರ್ತಕ್ಕಂಥ ಒಂದು ದೇಶ ಯಾವುದು ಸರ್? ಚೀನಾ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ಊಬರ್ ಕಪ್ ಅದು ಸಹ ಚೀನಾ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಕಚೇರಿಯು NSS ಪ್ರಾಥಮಿಕ ಕಾರ್ಯವೇನು ಅಂತ ಕೇಳಿದಾನೆ. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ನ ಒಂದು ಪ್ರಾಥಮಿಕ ಕಾರ್ಯ ಏನು ಅಂತ. ಏನಾಗಿದೆ ಸರ್? ಇವರು ಈ ಒಂದು ವಿವಿಧ ಸಾಮಾಜಿಕ ಆರ್ಥಿಕ ವಿಷಯಗಳ ಕುರಿತು ದೊಡ್ಡ ಪ್ರಮಾಣದ ಸಮೀಕ್ಷೆಗಳನ್ನು ನಡೆಸ್ತಾರೆ. ಹಾಗೆ ನಿರುದ್ಯೋಗಸ್ಥರ ಬಗ್ಗೆ ವರದಿಯನ್ನು ಕೊಡೋರು ಸಹ ಇವರೇ, NSS ಅವರು. ಓಕೆ, ಎಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಇಲ್ಲಿದೆ ನೋಡಿ, ನಿರುದ್ಯೋಗ. ಸೊ ಇವ್ರ ಬಗ್ಗೆ ಜಾಸ್ತಿ ಕೇಳ್ತಾನೆ, ಇದನ್ನೇ ಕೇಳ್ತಾನೆ. NSS ಅಂತಂದರೆ ನಿರುದ್ಯೋಗ ಅಂದರೆ ಜಾಸ್ತಿ ಫೋಕಸ್ ಮಾಡ್ತಾನೆ. ಸೊ ಅದಕ್ಕೆ ಅದನ್ನು ನೆನ್ಪಿಟ್ಕೊಂಡ್ರೆ ಬಹಳ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ಒಂದು ಬಡತನ, ಆರೋಗ್ಯ ಮತ್ತು ಶಿಕ್ಷಣದಂಥ ಕ್ಷೇತ್ರಗಳ ಮೇಲೆ ವಿಶ್ವಾಸಾರ್ಹ ಡಾಟಾವನ್ನು ಸಂಗ್ರಹಿಸ್ತದೆ. ಓಕೆ, ಇದೊಂದು. ಆ್ಯಂಡ್ ದೆನ್ ಇದೊಂದು ನೋಡಿ, ಮೋಸ್ಟ್ ಇಂಪಾರ್ಟೆಂಟ್. ಇವೆರಡೂ ನಿಮಗೆ ವರ್ಡ್ ನೆನಪಿತ್ತು ಅಂತಂದರೆ ಓಕೆ, ಇಲ್ಲಿ ಏನಾದರೂ ಸ್ಟೇಟ್ಮೆಂಟ್ ಕೊಡಲಿ, ಸ್ಟೇಟ್ಮೆಂಟ್ ಮೇಲೆ ನೀವು ಆನ್ಸರ್ನ ಮಾಡಬಹುದು. ಯಾವುದು? ಒಂದು ಬಡತನ, ಆ್ಯಂಡ್ ದೆನ್ ಇನ್ನೊಂದು ನಿರುದ್ಯೋಗದ ಮೇಲೆ ಇದು ಡಾಟಾವನ್ನು ತಯಾರು ಮಾಡ್ತದೆ. ಯಾವುದು? ಈ ಒಂದು NSS ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಓಕೆ, ಕ್ವಶನ್ಗಳು ಇವಾಗ JK ಎಂಡ್ ಆಯಿತು. ಇವಾಗ ಒಂದೆರಡು ಮ್ಯಾಥ್ಸ್ ಪ್ರಶ್ನೆಗಳಿದ್ದಾವೆ. ಏನಿದೆ ಮ್ಯಾಥ್ಸ್ ಪ್ರಶ್ನೆ? ಒಂದು ವಜ್ರಾಕೃತಿಯ ಪರಿಧಿಯು 68 ಸೆಂಟಿಮೀಟರ್ ಆಗಿದೆ. ಅದರ ಒಂದು ಕರ್ಣವು 30 ಸೆಂಟಿಮೀಟರ್ ಆಗಿದ್ದರೆ ಅದರ ಎರಡೂ ಕರ್ಣಗಳ ಅನುಪಾತ ಎಷ್ಟಿರ್ತದೆ ಅಂತ ಕೇಳಿದ್ದಾನೆ. ಓಕೆ, ಸೊ ನಿಮಗೆ ಒಂದು ರೋಂಬಸ್ ಕೊಟ್ಟಿದ್ದಾನೆ. ಈ ಒಂದು ರೋಂಬಸ್ ಕೊಟ್ಟು ಅಲ್ಲಿ ಏನು ಕೇಳಿದ್ದಾನೆ ಅಂತಂದರೆ ನಿಮಗೆ ಅದರ ಒಂದು ಪರಿಧಿ ಕೊಟ್ಟಿದ್ದಾನೆ. ನಿಮಗೆ ಟೋಟಲ್ ಪರಿಧಿ ಎಷ್ಟಿದೆ ಸರ್? 68 ಸೆಂಟಿಮೀಟರ್ ಇದೆ. ಹಾಗಾದರೆ ಅದರ ಒಂದು ಕರ್ಣ ಕೊಟ್ಟಿದ್ದಾನೆ ನಿಮಗೆ ಎಷ್ಟಿದೆ? 30 ಸೆಂಟಿಮೀಟರ್ ಇದೆ. ಹಾಗಾದರೆ ಇನ್ನೊಂದು ಕರ್ಣವನ್ನು ನೀವು ಕಂಡುಹಿಡಿದು ಆ ಒಂದು ಕರ್ಣ ಓಕೆ 30 ಇದೆ ಅಲ್ವಾ, ಆ ಇನ್ನೊಂದು ಕರ್ಣದ ನೀವು ರೇಷಿಯೋವನ್ನು ಹೇಳಬೇಕು ಅಂತ ಹೇಳಿದ್ದಾನೆ. ಇದನ್ನು ನೀವು ಮಾಡ್ಬೋದಾ? ಓಕೆ, ಇದನ್ನು ಸಹ ನೀವು ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಒಂದು ಟ್ರೈನ್ ಮೇಲೆ ಒಂದು ಕ್ವಶನ್ ಇದೆ. ಏನು? ಒಂದು ರೈಲ್ ನಿಂತ ವ್ಯಕ್ತಿಯನ್ನು 20 ಸೆಕೆಂಡ್ಗಳಲ್ಲಿ 400 ಮೀಟರ್ ಉದ್ದದ ಪ್ಲಾಟ್ಫಾರ್ಮನ್ನು 40 ಸೆಕೆಂಡ್ಗಳಲ್ಲಿ ದಾಟುತ್ತದೆ. ರೈಲಿನ ವೇಗವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ಸಿಂಪಲ್ ಆಗಿದೆ, ಮಾಡ್ಕೊಳ್ಳಿ. ಓಕೆ, ಸೊ ಎಷ್ಟು ಬರುತ್ತೆ ನೋಡಿದ್ರೆ ಹೇಳ್ಬೋದಲ್ವಾ? ರಿಲೇಟಿವ್ ಸ್ಪೀಡನ್ನು ಮಾಡ್ಕೊಳ್ಳೋದನ್ನು ಆನ್ಸರ್ ಬರುತ್ತೆ ನಿಮಗೆ. ಓಕೆ, ಸೊ ಇದಾಗಿತ್ತು ಇಲ್ಲಿವರೆಗೆ ಏಪ್ರಿಲ್ 28 ಫಸ್ಟ್ ಶಿಫ್ಟಿನ SSC GD GK ಪ್ರಶ್ನೆ ಪತ್ರಿಕೆ ಒಂದು ರಿವ್ಯೂ ಆಗಿತ್ತು. ಓಕೆ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.